ನಮೋ ಬುದ್ಧಾಯ. ಬುದ್ಧ ಧರ್ಮ ಸಂಘಕ್ಕೆ ವಂದಿಸುತ್ತಾ ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಚರಣಗಳಿಗೆ ನಮಿಸುತ್ತಾ, ಪೂಜ್ಯ ಮನೋಲಿಖಿತ ಬಂತೇಜಿಯವರ ಪಾದಗಳಿಗೆ ನಮಿಸುತ್ತಾ ಇವತ್ತಿನ ಈ ಧರ್ಮ ಪ್ರವಚನವನ್ನು ಸ್ಟಾರ್ಟ್ ಮಾಡ್ತೇನೆ. ಇವತ್ತೊಂದು ಸುಂದರವಾದ ಸುತ್ತದ ಬಗ್ಗೆ ನಾನು ಹೇಳ್ತೇನೆ. ರಥವಿನೀತ ಸುತ್ತ. ಇದು ಒಂದೂವರೆ ವರ್ಷದ ಹಿಂದೆ ನಾನು ಹೇಳಿದ್ದೆ ಅನಿಸುತ್ತೆ. ಮಧ್ಯಮ ನಿಕಾಯ 24ನೇ ಸುತ್ತ. ಓಕೆ, ರಥವಿನೀತ ಸುತ್ತ. ಇದು ಒಮ್ಮೆ ಸಾರಿಪುತ್ತ ಬಂತೇಜಿಯವರು ಹಿಮಾಲಯದ ಸೈಡಲ್ಲಿ ಹೋಗ್ತಾ ಇರ್ತಾರೆ. ಇನ್ನೊಂದು ದಿಕ್ಕಿನಲ್ಲಿ ಮಂತಾನಿ ಪುತ್ತ ಬಂತೆ ಅಂತಕ್ಕಂಥ ಒಬ್ಬ ಅರ್ಹಂತ ಬಂತೇಜಿಯವರು ಇನ್ನೊಂದು ದಿಕ್ಕಿನಲ್ಲಿ ಬಿಕ್ಕು ಸಂಘದ ಜೊತೆಗೆ ಬರ್ತಾ ಇರ್ತಾರೆ. ಮಧ್ಯದಲ್ಲಿ ಒಂದು ಸ್ಥಳದಲ್ಲಿ ಅವರು ತಂಗಬೇಕಾದಂತಹ ಒಂದು ಸನ್ನಿವೇಶ ಬರುತ್ತೆ. ಅಲ್ಲಿ ತಂಗಿರ್ತಾರೆ. ಅಲ್ಲಿ ತಂಗಿದ್ದಾಗ ಸಾರಿಪುತ್ತ ಬಂತೆ ಮತ್ತು ಮಂತಾನಿ ಪುತ್ತ ಬಂತೇಜಿಯವರ ನಡುವೆ ಆದಂತಹ ಒಂದು ಚರ್ಚೆ, ಧಮ್ಮ ಚರ್ಚೆ. ಇದು ರಥವಿನೀತ ಸುತ್ತ. ತುಂಬ ಅದ್ಭುತವಾಗಿದೆ. ಇದು ನಮ್ಮನ್ನು ಯಾವುದರ ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನು ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಓಕೆ, ಹಾಗೆ ಒಂದು ಕಡೆ ತಂಗಿದ್ದಾಗ ಸಾರಿಪುತ್ತ ಬಂತೇಜಿಯವರು ಅವರಿಬ್ಬರಿಗೂ ಅವರು ಯಾರು ಅಂತ ಅಂದ್ಬಿಟ್ಟು ಗೊತ್ತಿರಲ್ಲ. ಅಂದರೆ ಒಬ್ರಿಗೊಬ್ರು ಅಂದರೆ ಹೆಸರು ಗೊತ್ತಿರುತ್ತೆ. ಸಾರಿಪುತ್ತ ಬಂತೇಜಿಯವರಿಗೆ ಮಂತಾನಿ ಪುತ್ತ ಬಂತೇಜಿಯವರು ತುಂಬ ದೊಡ್ಡ ಜ್ಞಾನ ಪಡ್ಕೊಂಡಿರ್ತಕ್ಕಂಥ ಬಂತೇಜಿ ಅಂತ ಗೊತ್ತಿರುತ್ತೆ. ಅದೇ ರೀತಿ ಮಂತಾನಿ ಪುತ್ತ ಬಂತೇಜಿಯವರಿಗೆ ಸಾರಿಪುತ್ತ ಬಂತೇಜಿಯವರು ಅಗ್ಗ ಸಾವಕರು ಅಂತಕ್ಕಂಥದ್ದು ಗೊತ್ತಿರುತ್ತೆ. ಆದರೆ ಅವರು ಮುಖಾಮುಖಿಯಾಗಿರೋದಿಲ್ಲ ಯಾವತ್ತೂ ಕೂಡ. ಹಾಗಾಗಿ ಫಸ್ಟು ಸಾರಿಪುತ್ತ ಬಂತೇಜಿಯವರು ಮಂತಾನಿ ಪುತ್ತ ಬಂತೇಜಿಯವರಿಗೆ ಮತ್ತು ಅವರು ಸಂಘದ ಜೊತೆಗೆ ಬರ್ತಾ ಇರ್ತಾರಲ್ಲ, ಅವ್ರನ್ನ ಉದ್ದೇಶಿಸಿ ಅವರು ಕೇಳ್ತಾರೆ. ಕುಶಲೋಪರಿಗಳನ್ನು ವಿಚಾರಿಸಿ ನಂತರ ಮಂತಾನಿ ಪುತ್ತ ಬಂತೇಜಿಯವರಿಗೆ ಕೇಳ್ತಾರೆ, ಬಂತೇಜಿಯವರೇ, ನೀವು ಭಗವಾನ್ ಬುದ್ಧರ ಧಮ್ಮದ ಉದ್ದೇಶ ಏನು ಅಂತಕ್ಕಂಥದ್ದನ್ನು ತಿಳಿಸ್ಕೊಡಿ. ಅಂದರೆ ಅವರೇ ಕೇಳ್ತಾರೆ ನೆಕ್ಸ್ಟ್. ಭಗವಾನ್ ಬುದ್ಧರ ಧಮ್ಮದ ಉದ್ದೇಶ ಶೀಲವನ್ನು ಶುದ್ಧಿ ಮಾಡುವುದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಶೀಲಗಳು ಅಂದರೆ ನಾವೆಲ್ಲ ಪಂಚಶೀಲಗಳು ಅಂತ ಓದ್ಕೊಳ್ತೇವೆ. ಆಗ ಮಂತಾನಿ ಪುತ್ತ ಬಂತೇಜಿಯವರು ಹೇಳ್ತಾರೆ, ಇಲ್ಲ ಅದಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಫಸ್ಟ್ ಸ್ಟೆಪ್ಸ್ ಹೇಳ್ತೀನಿ, ಅದಾದಮೇಲೆ ಅದನ್ನು ಡೀಟೇಲ್ಸ್ ಬರ್ತೇನೆ. ಓಕೆ, ಎರಡನೇದು, ಹಾಗಾದರೆ ಚಿತ್ತ ವಿಶುದ್ಧಿಯೇ? ವಿಶುದ್ಧಿ ಅಂದರೆ ಪ್ಯೂರಿಫಿಕೇಷನ್. ಓಕೆ, ಚಿತ್ತ ವಿಶುದ್ಧಿಯೇ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಮಂತಾನಿ ಪುತ್ತ ಬಂತೇಜಿಯವರು ಹೇಳ್ತಾರೆ, ಅದೂ ಅಲ್ಲ. ಮನಸ್ಸಿನ ಬೆಳವಣಿಗೆ ಅದೂ ಅಲ್ಲ. ಹಾಗಾದರೆ ದಿಟ್ಟಿ ವಿಶುದ್ಧಿಯೇ? ದಿಟ್ಟಿ ಅಂತಂದರೆ ದೃಷ್ಟಿಕೋನಗಳನ್ನ ಸರಿ ಮಾಡ್ತಕ್ಕಂಥದ್ದ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆ ಮಂತಾನಿ ಪುತ್ತ ಬಂತೇಜಿಯವರು ಅದೂ ಕೂಡ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಕಂಕಾ ವಿತರಣ ವಿಶುದ್ಧಿಯೇ ಅಂತ. ಕಂಕಾ ವಿತರಣ ಅಂತಂದರೆ ಪಾಳಿ ಭಾಷೆಯಲ್ಲಿ ಅದು ಕಂಕಾ ವಿತರಣ. ಕನ್ನಡಕ್ಕೆ ಅನುವಾದನೆ ಮಾಡಿದ್ರೆ ಎಲ್ಲ ಸಂದೇಹಗಳನ್ನು, ಶಂಕೆಗಳನ್ನು ತೆಗೆದುಹಾಕ್ತಕ್ಕಂತಹದ್ದ ಅದರ ಉದ್ದೇಶ, ಧಮ್ಮದ ಉದ್ದೇಶ. ನಮಗೆ ಎಷ್ಟೊಂದು ಡೌಟ್ಸ್ ಇದ್ದಾವಲ್ಲ, ಅದರ ಉದ್ದೇಶ ಅದ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಮಂತಾನಿ ಪುತ್ತ ಬಂತೇಜಿಯವರು ಹೇಳ್ತಾರೆ, ಅದೂ ಅಲ್ಲ. ಹಾಗಾದರೆ ಮಗ್ಗ ಮಗ್ಗ ಜ್ಞಾನ ವಿಶುದ್ಧಿಯೇ ಅಂತಂದ್ಬಿಟ್ಟು, ಅಂದರೆ ಸರಿಯಾದ ಮಾರ್ಗ ಮತ್ತು ಸರಿಯಾದ ಅಲ್ಲದ ಮಾರ್ಗದ ಜ್ಞಾನವನ್ನು ತಿಳ್ಕೊಳ್ತಕ್ಕಂಥದ್ದ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೂ ಕೂಡ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಪಟಿಪದ ಜ್ಞಾನ ವಿಶುದ್ಧಿಯೇ? ಪಟಿಪದ ಜ್ಞಾನ ವಿಶುದ್ಧಿ ಅಂತಂದರೆ ವಿಪಸನದಲ್ಲಿ 16 ರೀತಿಯ ಜ್ಞಾನಗಳಿದ್ದಾವೆ. ಅದನ್ನು ನಾನು ಸುಮ್ಮನೆ ನೇಮ್ ಮೆನ್ಷನ್ ಮಾಡ್ತೀನಿ ಆಮೇಲೆ. ಅದ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದೂ ಕೂಡ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಜ್ಞಾನ ದರ್ಶನ ವಿಶುದ್ಧಿಯೇ? ಅಂದರೆ ಜ್ಞಾನದ ದರ್ಶನವಾಗ್ತಕ್ಕಂಥದ್ದರ ಉದ್ದೇಶನ, ಎನ್ಲೈಟನ್ಮೆಂಟ್ ಪಡ್ಕೊಳ್ಳೋದು ಅದರ ಉದ್ದೇಶನ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದೂ ಅಲ್ಲ ಅಂತ. ಜ್ಞಾನ ದರ್ಶನವೂ ಕೂಡ ಅದರ ಉದ್ದೇಶ ಅಲ್ಲ. ಹಾಗಾದರೆ ನಾನು ಹೀಗೆ ಶೀಲ ವಿಶುದ್ಧಿ ಅಂತ ಅಂದ್ಬಿಟ್ಟು ಕೇಳಿದೆ, ಅದಕ್ಕೂ ಇಲ್ಲ ಅಂತೀರಾ. ಚಿತ್ತ ವಿಶುದ್ಧಿ ಅಂತ ಕೇಳ್ತೀನಿ, ಅದಕ್ಕೂ ಕೂಡ ನೀವು ಇಲ್ಲ ಅಂತ ಇದ್ದೀರಾ. ದಿಟ್ಟಿ ವಿಶುದ್ಧಿ ಅಂತ ಅಂದ್ಬಿಟ್ಟು ಕೇಳಿದೆ, ಅದನ್ನು ಕೂಡ ಇಲ್ಲ ಅಂತ ಇದ್ದೀರಾ.
ಕಂಕ ವಿತರಣ ವಿಶುದ್ಧಿಯ ಶಂಕೆಗಳನ್ನು ಶಮನ ಮಾಡ್ತಕ್ಕಂಥದ್ದು ಅಂತ ನೋಡಿ ಕೇಳಿದೆ, ಅದಕ್ಕೂ ಕೂಡ ನೀವಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮಗ್ಗ ಆ ಮಗ್ಗ ಜ್ಞಾನ ವಿಶುದ್ಧಿ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಪಟಿಪದ ಜ್ಞಾನ ವಿಶುದ್ಧಿ ಅಂತ ಕೇಳಿದ್ರೆ ಅದಕ್ಕೂ ಕೂಡ ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಜ್ಞಾನದರ್ಶನ ವಿಶುದ್ಧಿಯೇ ಅಂತ ಅಂದ್ಬಿಟ್ಟು ಕೇಳಿದ್ರೆ ಅದಕ್ಕೂ ಕೂಡ ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಧಮ್ಮದ ಗುರಿ ಏನು? ಭಗವಾನ್ ಬುದ್ಧರು ಹೇಳಿರ್ತಕ್ಕಂತಹ ಈ ಧಮ್ಮದ ಗುರಿ ಏನು ಹಾಗಿದ್ರೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಬಂತೇಜಿಯವರು ಹೇಳ್ತಾರೆ, ಧಮ್ಮದ ಗುರಿ ನಿಬ್ಬಾಣ, ಎಲ್ಲ ಕ್ಲೇಶಗಳಿಂದ ಮುಕ್ತರಾಗ್ತಕ್ಕಂಥದ್ದು, ಎಲ್ಲ ಬಂಧನಗಳಿಂದ ಮುಕ್ತರಾಗ್ತಕ್ಕಂಥದ್ದು. ನಮಗೆ ಎನ್ಲೈಟನ್ಮೆಂಟ್ ಒಂದೇ ಉದ್ದೇಶ ಅಲ್ಲ, ಅಥವಾ ಶೀಲಗಳನ್ನು ಫಾಲೋ ಮಾಡ್ತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಅಲ್ಲ, ಅಥವಾ ಎಲ್ಲ ಡೌಟ್ಸನ್ನು ತೆಗಿತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಅಲ್ಲ, ಚಿತ್ತವನ್ನು ಶಾಂತ ಮಾಡ್ತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದರೆ ನನಗೆ ಇವಾಗೆಲ್ಲ ನಾನು ಏನೆಲ್ಲ ಕೇಳಿದ್ನಲ್ಲ ಇವೆಲ್ಲ ಏನು ಮತ್ತೆ? ಹಾಗಿದ್ರೆ ಧಮ್ಮದಲ್ಲಿ ಪ್ರತಿ ಹಂತದಲ್ಲೂ ನಾವು ಹೇಳ್ತೀವಿ ಶೀಲ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು, ಚಿತ್ತವನ್ನು ಅಬ್ಸರ್ವ್ ಮಾಡಿ, ಚಿತ್ತವನ್ನು ಶುದ್ಧಿ ಮಾಡಿ ಹೇಳ್ತೀವಲ್ವ. ಸರಿಯಾದ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳಿ. ಡೌಟ್ಸನ್ನು, ಎಲ್ಲ ಡೌಟ್ಸನ್ನು ಕೂಡ ನೀವು ಕ್ಲಾರಿಫೈ ಮಾಡ್ಕೋಬೇಕು. ನಾವೊಂದು ಬದ್ರೆ ಹೇಳಿದ್ದಾರೆ, ಎಲ್ಲವನ್ನೂ ಕ್ವಶನ್ ಮಾಡಿ ಆಮೇಲೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸತ್ಯಕ್ಕನುಸಾರವಾಗಿ ಅಂತ ಅಂದ್ಬಿಟ್ಟು ಅಲ್ವಾ. ಮತ್ತು ಸರಿಯಾದ ಮಾರ್ಗ ಯಾವುದು, ತಪ್ಪು ಮಾರ್ಗ ಯಾವುದು ಅಂತಕ್ಕಂಥದ್ದನ್ನು ತಿಳ್ಕೊಬೇಕು. ಪಟಿಪದ ಜ್ಞಾನ ವಿಶುದ್ಧಿನ. ಹಾಗಾದರೆ ಇವೆಲ್ಲ ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಮಂತನೆ ಪುತ್ತ ಮಂತೇಜಿಯವರು ಹೇಳ್ತಾರೆ, ಇವೆಲ್ಲ ನಮ್ಮ ಈಗ ನಿಬ್ಬಾಣ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಈ ನಿಬ್ಬಾಣಕ್ಕೆ ಬೇಕಾಗಿರ್ತಕ್ಕಂತಹ ಸ್ಟೆಪ್ಸ್. ನಾವೀಗ ಫಸ್ಟ್ ಫ್ಲೋರಿಗೆ ಬರಬೇಕು ಅಥವಾ ನಾವು ಟಾಪ್ ಫ್ಲೋರಿಗೆ ಬರಬೇಕು ಅಂತಂದರೆ ನೀವೇನು ಮಾಡಿದ್ರೆ ಎಲ್ಲ ಸ್ಟೆಪ್ಸನ್ನು ಒಂದೊಂದೇ ಹತ್ಕೊಬಂದ್ರಿ ಅಲ್ವಾ. ನಿಮ್ಮ ಮೊದಲನೇ ಸ್ಟೆಪ್ ಹತ್ತಿದಾಗ ಅದು ನಿಮ್ಮ ಟಾರ್ಗೆಟ್ ಆಗಿತ್ತಾ, ಉದ್ದೇಶ ಅದಾಗಿತ್ತಾ? ಎರಡನೇ ಸ್ಟೆಪ್ ಹತ್ತಿದಾಗ ಅದು ನಿಮ್ಮ ಉದ್ದೇಶ ಆಗಿತ್ತಾ, ಅಥವಾ ನಿಮ್ಮ ಟಾರ್ಗೆಟ್ ರೀಚ್ ಆಗಿದ್ರೆ ನೀವು ಎಲ್ಲ ಸ್ಟೆಪ್ಸನ್ನು ಹತ್ತಿ ಮೇಲೆ ಬಂದ ನಂತರ ನಿಮಗೆ ಇಲ್ಲಿ ಬೋಧಿಸತ್ವ ಧ್ಯಾನ ಮಂದಿರಕ್ಕೆ ಬರಬೇಕು ಅಂತಕ್ಕಂತಹ ಉದ್ದೇಶಕ್ಕೆ ಬಂದ್ರಿ. ಅದೇ ರೀತಿ ಈ 7 ಹಂತಗಳು ಏನೆಲ್ಲ ಹೇಳಿದ್ರಲ್ಲ, ಶೀಲವನ್ನು ಶುದ್ಧಿ ಮಾಡೋದೆ, ಚಿತ್ತವನ್ನು ಶುದ್ಧಿ ಮಾಡೋದೆ, ತಿಟ್ಟಿಯನ್ನು ಶುದ್ಧಿ ಮಾಡೋದೆ, ಕಂಕ ವಿತರಣ, ಮಗ್ಗ ಆ ಮಗ್ಗ, ಪಟಿಪದ ಜ್ಞಾನ ವಿಶುದ್ಧಿ, ಜ್ಞಾನದರ್ಶನ ವಿಶುದ್ಧಿ, ಇವೆಲ್ಲವೂ ಕೂಡ ನಮಗೆ ನಿಬ್ಬಾಣಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಹಂತಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನು ಸ್ವಲ್ಪ ವಿವರವಾಗಿ ವಿವರಿಸಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಯಾರು? ಸಾರಿಪುತ್ತ ಮಂತೇಜಿಯವರು. ಆಗ ಅವ್ರು ಹೇಳ್ತಾರೆ, ಯಾವ ಥರ ಇವೆಲ್ಲ ಹಂತಗಳಾಗ್ತವೆ. ಈ ಹೆಸರು ಬಹಳ ಅದ್ಭುತವಾಗಿದೆ, ರಥವಿನೀತ ಅಂತಂತಂದರೆ ಏನು? ಇವತ್ತಿನ ದಿನ ನಾವೆಲ್ಲ ಕಾರ್ ಯೂಸ್ ಮಾಡ್ತೀವಿ, ಎಷ್ಟು ಡಿಸ್ಟೆನ್ಸ್ ಬೇಕಾದ್ರೂ ಹೊರಟೋಗ್ಬಿಡ್ತೀವಿ ಅಲ್ವಾ. ಅವತ್ತಿನ ಕಾಲದಲ್ಲಿ ಏನಿತ್ತು, ಒಬ್ಬ ರಾಜ ಬೇರೆ ಒಂದು ರಾಜ್ಯಕ್ಕೆ ಅಥವಾ ಬೇರೆ ಒಂದು 100 ಕಿಲೋಮೀಟರ್ ಬೇರೆ ಒಂದು ಊರಿಗೆ ಹೋಗಬೇಕು ಅಂತಂದರೆ ಏನು ಮಾಡ್ತಾಯಿದ್ರು? ರಥದಲ್ಲಿ ಹೋಗ್ತಾಯಿದ್ರು. ಹೆಂಗೆ ಹೋಗ್ತಾಯಿದ್ರು? ಕುದುರೆ ಕಟ್ಕೊಂಡು ಹೋಗ್ತಾಯಿದ್ರು. ಕುದುರೆಗಳು ಎಷ್ಟು ಅಂತ ಓಡ್ತವೆ? ಆಯಾಸ ಆಗೋ ತನಕ ಒಂದು 5 ಕಿಲೋಮೀಟ್ರು, 10 ಕಿಲೋಮೀಟ್ರು, 15 ಕಿಲೋಮೀಟ್ರು. ಅದಾದಮೇಲೆ ರೆಸ್ಟ್ ತೊಗೋಬೇಕಾಗ್ತದೆ. ಆಗ ರಾಜನಿಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅವ್ನು ತಲುಪ್ತಕ್ಕಂಥ ಸ್ಥಳವನ್ನು ತಲುಪಲಿಕ್ಕೆ ಏನಾಗ್ತದೆ? ತುಂಬ ಸಮಯ ಆಗ್ಬಿಡ್ತದೆ ಅಲ್ವಾ. ಹಾಗಾಗಿ ಆಗ ಏನು ಮಾಡ್ತಾಯಿದ್ರು ಅಂತಂದರೆ, ರಾಜರುಗಳು ಹೋಗಬೇಕು ಅಂತಂದಾಗ ಇಲ್ಲಿಂದ ಮೈಸೂರು ಮಹಾರಾಜರು ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಎಲ್ಲ ಕಡೆ ಇನ್ಫಾರ್ಮೇಷನ್ ಹೋಗಿರ್ತಿತ್ತು. ಇಲ್ಲಿಂದ ರಥವನ್ನು ಹೊರಡಿಸಿದ್ರೆ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಅಲ್ಲಿ ಇನ್ನೊಂದು ರಥ ರೆಡಿ ಇರ್ತಾಯಿತ್ತು. ಅಲ್ಲಿ ಆ ಕುದುರೆಗಳನ್ನ ಬಿಟ್ಟು ಇನ್ನೊಂದು ರಥವನ್ನು ಅವ್ರು ಹತ್ತಾಯಿದ್ರು. ಮತ್ತು ಅಲ್ಲಿಂದ ಮಂಡ್ಯದಲ್ಲಿ ಆ ರಥವನ್ನು ಬಿಟ್ಟು ಮದ್ದೂರು, ಚನ್ನಪಟ್ಟಣ, ಹೀಗೆ ಒಂದೊಂದು ಊರಿಗೆ ಹೋದಾಗ ಆ ರಥವನ್ನು ಅಲ್ಲಿ ಬಿಟ್ಟು ನೆಕ್ಸ್ಟ್ ರಥವನ್ನು ಹತ್ತಿ ಆ ಥರ ಹೋಗ್ತಾಯಿದ್ರು. ಅದೇ ಥರ ಇವೆಲ್ಲ ಏನೆಲ್ಲ 7 ಹಂತಗಳಿದಾವಲ್ಲ, ಈ ವಿಶುದ್ಧಿ ಹಂತಗಳು, ಇವು ಕೂಡ ರಥವಿನೀತ ಅಂದರೆ ನಮಗೆ ನಮ್ಮ ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಬೇಕಾದಂತಹ ಯಾವುದೇ ಅಡೆತಡೆಗಳಿಲ್ಲದೆ ರೀಚ್ ಆಗಲಿಕ್ಕೆ ಬೇಕಾಗ್ತಕ್ಕಂತಹ ಹಂತಗಳು ಅಂತ ಅಂದ್ಬಿಟ್ಟು ಇದರ ಅರ್ಥ ರಥವಿನೀತ ಸೂಕ್ತ ಅಂತಂದರೆ. ಓಕೆ, ಮೊದಲನೇದು ಯಾವುದು? ಶೀಲ ವಿಶುದ್ಧಿ ಅಂತ ಅಂದ್ಬಿಟ್ಟು ಕೇಳಿದ್ರು. ಶೀಲ ವಿಶುದ್ಧಿ ಅಂತಂದರೆ ನಾವು ಶೀಲವನ್ನು ಫಾಲೋ ಮಾಡೋದಷ್ಟೇ ನಮ್ಮ ಧಮ್ಮದ ಉದ್ದೇಶನ? ಹಾಗಾದರೆ ಶೀಲ ಫಾಲೋ ಮಾಡೋದು ಬೇಡವಾ? ಮಾಡಲೇಬೇಕು. ನಮಗೆ ನಿಬ್ಬಾಣಕ್ಕೆ ನಾವು ಹೋಗಬೇಕು ಅಂತಂದರೆ ಅವ್ರು ಹೇಳಿದ್ರಲ್ಲ, ನಿಬ್ಬಾಣವೇ ಇದರ ಪರಮ
ಗುರಿ ಅಥವಾ ನಮ್ಮ ಮನಸ್ಸಿನ ಎಲ್ಲ ಕ್ಲೇಶಗಳಿಂದ, ಆಸವಗಳಿಂದ ಮತ್ತು ಎಲ್ಲ ಕಮ್ಮಗಳಿಂದ ನಾವು ಮುಕ್ತರಾಗ್ತಕ್ಕಂಥದ್ದೇ ಈ ಧಮ್ಮದ ಗುರಿ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಪಡ್ಕೊಳ್ಬೇಕು ಅಂದರೆ ನಾವು ಮೊದಲು ಶೀಲವಂತರಾಗಬೇಕು. ಎಲ್ಲ ಪಂಚಶೀಲಗಳನ್ನು ಚಾಚುತತ್ತೆ ಪಾಲನೆ ಮಾಡಬೇಕು. ಅದರಲ್ಲಿ ಆನಂದವನ್ನು ಪಡಬೇಕು. ನಾನು ಪ್ರಾಣ ಹತ್ಯೆಯನ್ನು ಮಾಡೋದಿಲ್ಲ, ಉಳಿಸ್ತೇನೆ. ನನ್ನದಲ್ಲದ ವಸ್ತುಗಳನ್ನ ಮುಟ್ಟೋದಿಲ್ಲ, ಅದರ ಬದಲು ದಾನ ಕೊಡ್ತೇನೆ. ನಾನು ವ್ಯಭಿಚಾರದಲ್ಲಿ ತೊಡಗೋದಿಲ್ಲ, ಅದರ ಬದಲು ನೈತಿಕ ಕೌಟುಂಬಿಕ ಜೀವನವನ್ನು ನಾನು ನಡೆಸ್ತೇನೆ. ನಾನು ಸುಳ್ಳು ಚಾಡಿ ಹೇಳೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಮತ್ತು ಹರಟೆ ಹೊಡೆಯೋದಿಲ್ಲ, ಕೆಟ್ಟ ಪದಗಳನ್ನು ಉಪಯೋಗಿಸೋದಿಲ್ಲ. ಅದರ ಬದಲು ನಾನು ಒಳ್ಳೆಯ ಪದಗಳನ್ನು ಉಪಯೋಗಿಸ್ತೇನೆ, ಸತ್ಯವನ್ನೇ ಹೇಳ್ತೇನೆ. ಹಾಗೆ ನನ್ನ ಮನಸ್ಸನ್ನು ಹಾಳು ಮಾಡತಕ್ಕಂತಹ ಯಾವುದೇ ಪಾನೀಯಗಳನ್ನು ಅಥವಾ ನಮ್ಮ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ಆಹಾರಗಳನ್ನು ನಾನು ಸೇವನೆ ಮಾಡೋದಿಲ್ಲ. ಅದರ ಬದಲು ನಾನು ನನ್ನ ದೇಹವನ್ನು, ನನ್ನ ಮನಸ್ಸನ್ನು ಚೆನ್ನಾಗಿರ್ತಕ್ಕಂತಹ, ಆರೋಗ್ಯಕರವಾಗಿರ್ತಕ್ಕಂತಹ ಆಹಾರಗಳನ್ನು ಸೇವನೆ ಮಾಡ್ತೇನೆ ಅಂತಕ್ಕಂಥದ್ದು. ಅದು ಪಂಚಶೀಲ ಆಯಿತು. ಅದೇ ಥರ ಅಡ್ಡಶೀಲ, ದಶಶೀಲಗಳು ಬರ್ತವೆ. ಇದಷ್ಟೇನಾ ಶೀಲದಲ್ಲಿ? ಇದನ್ನು ಪಾಠ್ಯಮುಖ ಶೀಲ ಅಂತ ಹೇಳ್ತೀವಿ. ನಾವು ಪಂಚಶೀಲಗಳನ್ನ ಫಾಲೋ ಮಾಡ್ತೀವಿ, ಅಡ್ಡಶೀಲಗಳು, ದಶಶೀಲಗಳನ್ನ. ಅದೇ ಥರ ಬಂತೇಜಿಗಳು 210 ಶೀಲಗಳು, ಭಿಕ್ಕುಣಿಗಳು 310 ಶೀಲಗಳು, ಹೀಗೆ ಹೋಗ್ತದೆ. ಓಕೆ, ಇವನ್ನ ಪಾಠ್ಯಮುಖ ಸಂವರ ಶೀಲ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದೇ ಥರ ಇಂದ್ರಿಯ ಸಂವರ ಶೀಲ ಅಂತ ಅಂದ್ಬಿಟ್ಟಿದೆ. ಇಂದ್ರಿಯ ಸಂವರ ಶೀಲ ಅಂತಂದರೆ ನಾವು 6 ಇಂದ್ರಿಯಗಳಿದೆಯಲ್ವಾ. ಕಣ್ಣಿನಿಂದ ನೋಡ್ತಕ್ಕಂಥದ್ದು, ಮೂಗಿನಿಂದ ವಾಸನೆ, ಕಿವಿಯಿಂದ ಶಬ್ದ, ನಾಲಿಗೆಯ ರುಚಿ, ದೇಹದಿಂದ ಸ್ಪರ್ಶ, ಮನಸ್ಸಿನ ಯೋಚನೆಗಳು. ಪ್ರತಿ ಕ್ಷಣ ಏನಾದರೂ ಒಂದು ನೋಡ್ತಾ ಇರ್ತೀವಲ್ವಾ. ಪ್ರತಿ ಕ್ಷಣ ನೋಡಿದಾಗ ನಮಗೆ ಅದು ಬೇಕು ಬೇಡ ಅಂತಕ್ಕಂಥದ್ದನ್ನು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅದನ್ನು ಕೂಡ ನಾವು ಶೀಲವಂತರಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥದ್ದನ್ನು ಕ್ಲಾಸಿಫೈ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಇಂದ್ರಿಯ ಅಂದರೆ ನಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಕೊಂಡು ಶೀಲವನ್ನು ಫಾಲೋ ಮಾಡಬೇಕು. ಓಕೆ, ಅದು ಇಂದ್ರಿಯ ಸಂವರಶೀಲ. ಅದೇ ಥರ ಪಚ್ಚಯ ಸನ್ನಿಹಿತ ಶೀಲ ಅಂತಂದ್ಬಿಟ್ಟು ಹೇಳ್ತಾರೆ. ಪಚ್ಚಯ ಅಂತಂದರೆ ಕಾರಣ, ಸನ್ನಿಹಿತ ಶೀಲ ಅಂದರೆ ಫಾಲೋ ಮಾಡ್ತಕ್ಕಂಥದ್ದು. ಓಕೆ, ಏನು ಹಾಗಾದರೆ ಈಗ ನೀವೆಲ್ಲ ಬಟ್ಟೆಗಳನ್ನು ಹಾಕ್ಕೊಂಡಿದ್ದೀರಲ್ವಾ. ಏನಕ್ಕೆ ಹಾಕ್ಕೊಂಡಿದ್ದೀರಾ? ಅದರ ಉದ್ದೇಶವನ್ನು ತಿಳ್ಕೊಳ್ಬೇಕು. ನಾವು ಏನನ್ನು ವಸ್ತುಗಳನ್ನು ನಾವು ಯೂಸ್ ಆ ವಸ್ತುಗಳಿರ್ಬೋದು, ಅಥವಾ ನಾವು ತಿಂತಕ್ಕಂಥ ಆಹಾರ ಇರ್ಬೋದು, ಇರ್ತಕ್ಕಂತಹ ಮನೆ ಇರ್ಬೋದು, ಅದರ ನಿಜವಾದ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು. ಅದರ ಕಾರಣವನ್ನು ನಾವು ತಿಳ್ಕೊಳ್ಬೇಕು. ನಾವು ಹಾಕೊಳ್ತಕ್ಕಂಥದ್ದು ಏನಕ್ಕೆ? ನನ್ನ ಪ್ರೊಟೆಕ್ಷನ್ಗೆ, ಚಳಿಯಿಂದ ಪ್ರೊಟೆಕ್ಷನ್ಗೆ, ಅಥವಾ ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ, ನನ್ನ ಮಾನವನ್ನು ಕಾಪಾಡ್ಕೊಳ್ಳಿಕ್ಕೆ ಅಂತಕ್ಕಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಅದು ಬಿಟ್ಟು ನಾನು ಇವತ್ತು ಅಷ್ಟು ದೊಡ್ಡ ಅಂದರೆ ಅಷ್ಟು ಕಾಸ್ಟ್ಲಿ ಸೀರೆ ಹಾಕ್ಕೊಂಡಿದ್ದೀನಿ, ಅಷ್ಟು ಕಾಸ್ಟ್ಲಿ ಸೂಟ್ ಹಾಕ್ಕೊಂಡಿದ್ದೀನಿ ಅಂತಕ್ಕಂಥದ್ರ ಹಿಂದೆ ಓಡೋಗಿ ಅದಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದಾಗಬಾರ್ದು. ನೀವೆಷ್ಟೇ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು ಕೂಡ ಹಾಕ್ಕೊಳ್ತಕ್ಕಂಥದ್ದನ್ನು ಭಗವಾನ್ ಬುದ್ಧರು ಅದನ್ನು ಹಾಕೋಬೇಡಿ ಅಂತ ನೋಡಿ ಹೇಳೋದಿಲ್ಲ. ಆದರೆ ಅದರ ಉದ್ದೇಶ, ನಿಜವಾದ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಇದನ್ನು ನಾನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನನ್ನ ಪ್ರೊಟೆಕ್ಷನ್ಗೆ, ನನ್ನ ಮರ್ಯಾದೆಯನ್ನು ಕಾಪಾಡ್ಕೊಳ್ಳಿಕ್ಕೆ, ಚಳಿಯಿಂದ ಕಾಪಾಡ್ಕೊಳ್ಳಿಕ್ಕೆ ಅಂತಕ್ಕಂತಹ ಉದ್ದೇಶವನ್ನು ನಾವು ಯಥಾರ್ಥವಾಗಿ ತಿಳ್ಕೊಂಡಿರಬೇಕು. ಓಕೆ, ಅದು ಅದೇ ರೀತಿ ಆಹಾರ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ತಿನ್ನೋದು, ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಬೇಡ ಇದು ರುಚಿಯ ಹಿಂದೆ ಓಡ್ತಕ್ಕಂಥದ್ದು, ಅದು ಆಗಬಾರ್ದು. ಆಹಾರವನ್ನು ಯಾಕೆ ಸೇವನೆ ಮಾಡ್ತೀವಿ? ನಮ್ಮ ಆರೋಗ್ಯವನ್ನು, ದೇಹದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ. ಯಾಕೆ ದೇಹದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು? ನಮಗೆ ಬೋಧಿ ಬರ್ತಕ್ಕಂಥದ್ದೇ ಈ ದೇಹದಿಂದ. ನಾವು ಈ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಾವು ಧಮ್ಮದಲ್ಲಿ ಬೆಳೆಯೋಕ್ಕಾಗೋದಿಲ್ಲ, ಸತ್ಯ ದರ್ಶನ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಾವು ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು.
ಆರೋಗ್ಯವನ್ನು ದೇಹದ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಮನಸ್ಸಿನ ಆರೋಗ್ಯನೂ ಕೂಡ ಚೆನ್ನಾಗಿರಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ನಮ್ಮ ಮನಸ್ಸಿನ ಬೆಳವಣಿಗೆಗೆ ಕೂಡ ಅದು ಅನುಕೂಲ ಮಾಡ್ತದೆ. ಆಯಿತಾ? ಹಾಗಾಗಿ ಆಹಾರ ಏನಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಗೊತ್ತಿರಬೇಕು. ಅದಷ್ಟೇ ಅಲ್ಲ, ನಾವು ಆಹಾರ ಊಟ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಊಟ ಮಾಡ್ತೀವಿ. ಯಾರಿಗಾದ್ರೂ ಕೃತಜ್ಞತಾ ಭಾವನೆ ಇದೆಯಾ? ನನಗೆ ಒಂದು ಆಹಾರ ನನ್ನ ಮುಂದೆ ಒಂದು ಚಪಾತಿ ಅನ್ನ ಬಂದಿದೆ ಅಂತಂದರೆ ಅದರ ಹಿಂದೆ ಎಷ್ಟು ಸಾವಿರ ಕೈಗಳು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆಯಾ? ಅದನ್ನು ಒಬ್ಬ ರೈತ ಬಿತ್ತುತ್ತಾನೆ. ಬಿತ್ತು ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನು ಬೆಳೆಸಿ, ಅದಕ್ಕೆ ರೋಗಗಳು ಬಂದರೆ ಅದಕ್ಕೆಲ್ಲ ಔಷಧಿಗಳನ್ನ ಹಾಕಿ ಅಲ್ಲಿ ಕಟಾವು ಮಾಡಿ ಅಲ್ಲಿಂದ ಅವನು ಅದನ್ನು ಬೇರೆಯವರಿಗೆ ಕೊಟ್ಟು ಅದು ಪ್ರೋಸೆಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಅದು ಮಾರ್ಕೆಟಿಗೆ ಬಂದು ಅಲ್ಲಿಂದ ನೀವು ಹೋಗಿ ತೆಗೆದುಕೊಂಡು ಬಂದು ಅದನ್ನು ಮನೆಗೆ ತೊಗೊಬಂದು ಕ್ಲೀನ್ ಮಾಡಿ ಅದನ್ನು ಮತ್ತೆ ಬೇಯಿಸಿ ಅದಕ್ಕೆ ಮಸಾಲೆಗಳೆಲ್ಲ ಹಾಕಿ ಬೇಯಿಸಿ ಎಷ್ಟು ಕೈಗಳ ಕೆಲಸ ಮಾಡಿದ್ದಾವೆ. ನಮ್ಮ ಮುಂದೆ ಒಂದು ಆಹಾರ ಬರಲಿಕ್ಕೆ ಎಷ್ಟು ಕೈಗಳ ಕೆಲಸ ಮಾಡಿದ್ದಾರೆ. ಅವರಿಗೆಲ್ರಿಗೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ಎಲ್ಲರಿಂದಾಗಿ ನನಗೆ ಇವತ್ತು ಆಹಾರ ಸಿಕ್ಕಿದೆ. ಈ ಆಹಾರವನ್ನು ನಾನು ಕೇವಲ ನನ್ನ ದೇಹದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೋಸ್ಕರ, ನನ್ನ ಮನಸ್ಸನ್ನು ಬೆಳೆಸಲಿಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞನಾಗಿರ್ತೇನೆ ಅಂತಕ್ಕಂತಹ ಕೃತಜ್ಞತಾ ಭಾವನೆಯನ್ನು ನಾವು ಬೆಳೆಸ್ತಾ ಹೋಗಬೇಕು. ಇದು ಪಚ್ಚಯ ಸನ್ನಿಹಿತಶೀಲ ಅಂತಂದರೆ. ಮತ್ತು ಮನೆ ಏನಕ್ಕೆ? ಅದು ಕೂಡ ನಮ್ಮ ಪ್ರೊಟೆಕ್ಷನ್. ಅದಕ್ಕೆ ಅಟ್ಯಾಚ್ ಆಗೋದಲ್ಲ. ಅಯ್ಯೋ ನನಗೆ ನನ್ನ ಮನೆ ನನ್ನ ಮನೆ ಬಿಟ್ಟು ಹೋಗೋದಿಲ್ಲ, ನಾನು ಕಟ್ಟಿರೋ ಮನೆ. ನಮ್ಮ ದೇಹವೇ ಪ್ರತಿ ಕ್ಷಣ ಬದಲಾಗ್ತಾ ಇದೆ ಅಂತ ಅಂದಮೇಲೆ ಮನೆ ಶಾಶ್ವತವ? ಅದು ಶಾಶ್ವತ ಅಲ್ಲ. ಕೇವಲ ನನ್ನ ಒಂದು ಪ್ರೊಟೆಕ್ಷನ್ಗೋಸ್ಕರ ನಾನು ಮನೆಯನ್ನು ಕಟ್ಕೊಂಡಿದ್ದೀನಿ ಅಂತಕ್ಕಂತಹ ಒಂದು ಅರಿವು ನಿಮಗಿರಬೇಕು. ಓಕೆ, ಅದೇ ಥರ ಎಲ್ಲ ವಸ್ತುಗಳಿರ್ಬೋದು ಅಥವಾ ನಿಮ್ಮ ದೇಹ ಎಲ್ಲವನ್ನೂ ಕೂಡ ನಾವು ಇದೇ ದೃಷ್ಟಿಯಲ್ಲಿ ನೋಡಬೇಕು. ಇದು ಪಚ್ಚಯ ಸನ್ನಿಧಿತ ಶೀಲ. ಓಕೆ, ಹಾಗೆಯೇ ಇನ್ನೊಂದು ಜಾಗರುಯಾಣು ಅಂತ ಅಂದ್ಬಿಟ್ಟು, ಅಂದರೆ ನಮ್ಮ ಜಾಗೃತ ಭಾವವನ್ನು ಪ್ರತಿ ಕ್ಷಣ ನಾವು ಹೆಚ್ಚು ಮಾಡ್ತಾ ಹೋಗಬೇಕು. ಓಕೆ, ಆಗಲೇ ನಾನು ಆಹಾರದ ಬಗ್ಗೆ ಹೇಳಿದ್ನಲ್ಲ, ಆಹಾರವನ್ನು ನಾವು ತಗೊಳ್ಳೋಕ್ಕೂ ಮುಂಚೆ ನಾನು ಏನು ತಗೊಳ್ತಾ ಇದ್ದೀನಿ ಅಂತ, ಮತ್ತು ತಗೊಳ್ಬೇಕಾದ್ರೂ ಕೂಡ ಅಷ್ಟೇ, ನಾವು ಕಲಿಸ್ಬೇಕಾದ್ರೆ ಕಲಿಸ್ತಾ ಇದ್ದೀವಿ ಅಂತ, ಬಾಯಿಗಿಡಬೇಕಾದ್ರೆ ಇಟ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಪ್ರತಿ ಕ್ಷಣ ಜಾಗೃತ ಭಾವವನ್ನು ನಾವು ಜಾಸ್ತಿ ಮಾಡ್ತಾ ಇದ್ದಷ್ಟು ನಮ್ಮ ಶೀಲದ ಪ್ರಾಕ್ಟೀಸ್ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ, ಕೆಟ್ಟದನ್ನು ಮಾಡಬೇಕಾದ್ರೆ ನಾವು ಜಾಗೃತರಾದರೆ ಆ ಕ್ಷಣದಲ್ಲಿ ಇದು ಅಕುಶಲ ಅಂತ ನಮ್ಗೆ ಗೊತ್ತಾಯಿತು ಅಂದರೆ ಅದನ್ನು ನಾವು ಮಾಡೋದಿಲ್ಲ ಅಲ್ವಾ. ಹಾಗಾಗಿ ನಾವು ಪ್ರತಿ ಕ್ಷಣ ನಮ್ಮ ಜಾಗೃತ ಭಾವವನ್ನು ಎಚ್ಚರಗೊಳಿಸ್ತಾ ಇರಬೇಕು. ಎಲ್ಲ ಕೆಲಸಗಳನ್ನು ಕೂಡ ನಾವು ಜಾಗೃತರಾಗಿ ಮಾಡಬೇಕು. ಓಕೆ, ಇದು ನಮ್ಮ ಶೀಲ ವಿಶುದ್ಧಿ ಅಂತಂದರೆ. ಓಕೆ, ನಮ್ಮ ಉದ್ದೇಶ ಫಸ್ಟು ಏನಾಗಿರಬೇಕು? ಕ್ಲಿಯರ್ ಆಗಿರಬೇಕು, ಶುದ್ಧವಾಗಿರಬೇಕು. ನಾವೇನಕ್ಕೆ ಮಾಡ್ತಾಯಿದ್ದೀವಿ ಅಂತಕ್ಕಂತಹ ಉದ್ದೇಶ ಇದೆಯಲ್ಲ, ಅದು ಶುದ್ಧವಾಗಿದ್ದರೆ ನಾವು ಕುಶಲ ಕರ್ಮಗಳನ್ನೇ ಮಾಡ್ತೇವೆ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತೇವೆ. ಉದ್ದೇಶದಲ್ಲಿ ಏನಾದ್ರೂ ನೀವು ಲೋಭ, ದೋಷ, ಮೋಹಕ್ಕೆ ಸಿಗಾಕೊಂಡ್ರೆ, ಆ ಉದ್ದೇಶನೇ ತಪ್ಪಿತ್ತು ಅಂದರೆ ಅದರಿಂದ ಆಗ್ತಕ್ಕಂತಹ ಎಲ್ಲ ಪರಿಣಾಮಗಳು ಕೂಡ ತಪ್ಪಾಗೇ ಇರ್ತವೆ. ಓಕೆ, ಹಾಗಾಗಿ ಮನಸ್ಸನ್ನು ಬೆಳೆಸಬೇಕಾದ್ರೆ ಈ ಶೀಲ ವಿಶುದ್ಧಿ ಇರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಓಕೆ, ನಾವು ಶೀಲಗಳನ್ನು ಬೆಳೆಸಿದ್ರೆ ನಮ್ಮ ಜಾಗೃತ ಭಾವ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಉದ್ದೇಶಗಳು ಕೂಡ ಕುಶಲವಾಗೇ ಇರ್ತವೆ. ಓಕೆ, ಹಾಗಾಗಿ ಅದು ನಮ್ಮ ಬೋಧಿಯ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಮತ್ತು ಧ್ಯಾನ ಮಾಡಲಿಕ್ಕೂ ಕೂಡ ಬಹಳ ಹೆಲ್ಪ್ ಆಗುತ್ತೆ. ನಮ್ಮ ಮನಸ್ಸು ಬಹಳ ಶಾಂತವಾಗ್ತದೆ. ನಾವು ಶೀಲವಂತರಾಗಿದ್ದರೆ ನಮ್ಮ ಮನಸ್ಸು ತುಂಬ ಶಾಂತವಾಗ್ತದೆ ಅಲ್ವಾ. ಶಾಂತವಾಗ್ತಾ ಅದು ಧ್ಯಾನಕ್ಕೆ ಕೂಡ ಸಹಾಯವನ್ನು ಮಾಡ್ತದೆ. ಅದು ಮೊದಲನೇದು.
ಅದೇ ಥರ ಎರಡನೇದು ಯಾವುದು? ಚಿತ್ತ ವಿಶುದ್ಧಿಯೇ. ಚಿತ್ತ ಅಂದರೆ ನಮ್ಮ ಮನಸ್ಸಿನ ಮನಸ್ಸಿನ ಮನಸ್ಸು ಅಂತಂದ್ರೆ ಏನು? ಚಿತ್ತದ ಸರಣಿ. ಓಕೆ, ಆ ಚಿತ್ತಗಳನ್ನು ನೋಡ್ತಕ್ಕಂಥದ್ದು ಹೇಗೆ ಸಾಧ್ಯ? ನಾವು ಧ್ಯಾನ ಮಾಡಿದ್ರೆ ಮಾತ್ರ ನಾವು ಚಿತ್ತಗಳನ್ನು ನೋಡಲಿಕ್ಕೆ ಸಾಧ್ಯ. ಧ್ಯಾನ ಮಾಡ್ತಾ 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 ನಮಗೆ ಚಿತ್ತಗಳು ಕಾನ್ಷಿಯಸ್ ಆಗ್ತಾ ಹೋಗ್ತದೆ ಅಲ್ವಾ? ಆ ಚಿತ್ತಗಳನ್ನು ನಾವು ನೋಡಬೇಕು ಅಂದರೆ ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡಿ ಧ್ಯಾನಗಳಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು. ಓಕೆ, ಈ ಧ್ಯಾನ ಮಾಡಿ ಚಿತ್ತವನ್ನು ನಾವು ಶುದ್ಧ ಮಾಡಬೇಕು ಅಂತಂತಂದರೆ ನಾವೇನು ಮಾಡಬೇಕಾಗ್ತದೆ? ಈ 5 ನೀವರಣಗಳೇನಿದಾವಲ್ಲ ಅವನ್ನು ಬಿಡಬೇಕಾಗ್ತದೆ. ಯಾವುದು 5 ನೀವರಣಗಳು? ಮೊದಲನೇದು ಕಾಮಚಂದ, ವ್ಯಾಪಾದ, ಥೀನಮಿದ್ದ, ಉದ್ದಚ್ಚ ಕುಕ್ಕುಚ್ಚ ಮತ್ತು ವಿಚಿಕಿಚ್ಚ. ಕಾಮಚಂದ ಅಂದರೆ ಇಂದ್ರಿಯ ಭೋಗಗಳ ಹಿಂದೆ ಓಡ್ತಕ್ಕಂತಹದ್ದು. ಅದು ತುಂಬ ದೊಡ್ಡ ಅಡೆತಡೆ ನಮಗೆ. ಎಲ್ಲರೂ ಕೂಡ ಇಂದ್ರಿಯ ಭೋಗಗಳಿಂದಲೇ ಓಡ್ತಾನೆ ಇದ್ದೀವಿ ಅಲ್ವಾ? ಅದನ್ನು ನಾವು ಬಿಡಬೇಕು. ಎರಡನೇದು ವ್ಯಾಪಾದ ಅಂದರೆ ದ್ವೇಷ. ನನಗೆ ಇನ್ನೊಬ್ಬನ ಕಂಡ್ರೆ ಆಗೋದಿಲ್ಲ, ಹೌದು ನನಗಿಂತ ಇಂಪ್ರೂವ್ ಆಗ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ ಅಂತಂದರೆ ಅವನ ಮೇಲೆ ದ್ವೇಷ ಪಡೋದು. ಅಥವಾ ನನಗಿಂತ ಸುಂದರವಾದ ವಸ್ತು ಅವನ ಹತ್ರ ಇದೆ ಅಂತಂದರೆ ಅದಕ್ಕೆ ದ್ವೇಷ. ಒಬ್ಬ ವ್ಯಕ್ತಿ ಮೇಲೆ ಇರ್ಬೋದು ಅಥವಾ ವಸ್ತುಗಳ ಮೇಲೆ ವ್ಯಾಮೋಹದಿಂದ. ಓಕೆ, ಈ ದ್ವೇಷ ಭಾವನೆಯನ್ನು ನಾವು ಕಡಿಮೆ ಮಾಡಬೇಕು. ಅದು ನಿವಾರಣ. ಅದು ದೊಡ್ಡ ಅಡೆತಡೆ ನಮ್ಮ ಧ್ಯಾನಕ್ಕೆ. ಇವೆಲ್ಲ ತುಂಬ ದೊಡ್ಡ ಅಡೆತಡೆ. ಓಕೆ, ವ್ಯಾಪಾದ. ನೆಕ್ಸ್ಟು ಥೀನಮಿದ್ದ ಅಂದರೆ ಆಲಸ್ಯತನ. ಏನಾದರೂ ಕೆಲಸ ಮಾಡಬೇಕು ಅಂದರೆ ಮೊದಲು ಬರ್ತಕ್ಕಂಥದ್ದು ಆಮೇಲೆ ಮಾಡಿದ್ರಾಗುತ್ತೆ, ಆಮೇಲೆ ಮಾಡೋಣ. ಈ ಥೀನಮಿದ್ದ ಆಲಸ್ಯವನ್ನು ನಾವು ಬಿಡಬೇಕು. ಆಲಸ್ಯವನ್ನು ಬಿಡಲಿಲ್ಲ ಅಂತಂದರೆ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಇಷ್ಟು ಬೇಗ 7 ಗಂಟೆಗೆ ಎದ್ದು 6 ಗಂಟೆಗೆ ಎದ್ದು ರೆಡಿಯಾಗಿ 7 ಗಂಟೆಗೆ ಇಲ್ಲಿ ಬರಬೇಕು ಅಂತಂತಂದರೆ ಅಷ್ಟು ಈಸಿ ಅಲ್ಲ. ಎಷ್ಟು ಜನ? 40 ಜನ, ಒಂದು 35 ಜನ ಇದ್ದೀವಲ್ವಾ? ಮೈಸೂರಲ್ಲಿ ಎಷ್ಟು ಜನ ಬುದ್ಧಿಸ್ಟ್ ಇದ್ದಾರೆ? ಎಲ್ರಿಗೂ ಆಗೋದಿಲ್ಲ ಅಲ್ವಾ? ನಮ್ಮ ಆಲಸ್ಯತನವನ್ನು ನಾವು ಹೋಗಿಸ್ತಾ ಇದ್ದರೆ ಅದು ದೊಡ್ಡ ಅಡೆತಡೆ ಆಗ್ತದೆ ನಮ್ಮ ಧ್ಯಾನದ ಬೆಳವಣಿಗೆಗೆ. ಅದೇ ಥರ ಚಂಚಲತೆ, ಉದ್ದಚ್ಚ ಕುಕ್ಕುಚ್ಚ ಅಂದರೆ ಚಂಚಲತೆ. ನಮ್ಮಲ್ಲಿ ಎಷ್ಟು ಚಂಚಲತೆ ಇರ್ತದೋ ಅಷ್ಟು ಕೂಡ ಅದು ಧ್ಯಾನಕ್ಕೆ ಅಡೆತಡೆ ಆಗ್ತದೆ. ಚಂಚಲತೆಯನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಶೀಲವಂತರಾದರೆ ಆ ಚಂಚಲತೆಗಳು ಆಟೋಮೆಟಿಕಲಿ ಕಡಿಮೆ ಆಗ್ತಾ ಬರ್ತವೆ. ಅದು ನಿವಾರಣವನ್ನು ತೆಗಿಬೇಕು. ಮತ್ತು ಕೊನೆಯದು ವಿಚಿಕಿಚ್ಚ ಅಂತಂದರೆ ಸ್ಕೆಪ್ಟಿಕಲ್ ಡೌಟ್ಸು. ಬೋಧಿ ಅಂತಕ್ಕಂಥದ್ದು ಇದೆಯಾ, ಈ ಥರದ ಡೌಟ್ಸು. ಇವನಿಷ್ಟು ನಾವು ಈ ನಿವಾರಣೆಗಳು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇವುಗಳನ್ನು ನಾವು ತೆಗೆದ್ರೆ ಆಗ ನಮಗೆ ಧ್ಯಾನ ಈಸಿ ಆಗ್ತದೆ. ಧ್ಯಾನಕ್ಕೆ ಹೋಗಿರಲ್ಲ ನಾವಿನ್ನೂ. ಧ್ಯಾನದ ಪ್ರಿಪ್ರೇಟ್ರಿ ಇವೆಲ್ಲ. ನೀವು ಮನೆಯಿಂದ ಇಲ್ಲಿವರೆಗೆ ಬರ್ಬೇಕಾದ್ರೆ ಎಲ್ಲನೂ ಬಿಟ್ಟು ಬಂದ್ರೆ ನಿಮ್ಮ ಮನೆ ಬಿಟ್ರಿ, ಗೇಟ್ ಬಿಟ್ರಿ, ರೋಡ್ ಬಿಟ್ರಿ, ನಮ್ಮ ಮನೆಗೆ ಗೇಟ್ ಬಿಟ್ರಿ, ಮೇಲ್ಗಡೆವರೆಗೆ ಬಂದಿದ್ದೀರಾ. ಇನ್ನೂ ಒಳಗಡೆಗೆ ಧ್ಯಾನ ಮಂದಿರದಕ್ಕೆ ಎಂಟ್ರಾಗಿಲ್ಲ. ಅಷ್ಟು ಬಿಟ್ಟಿರ್ತಕ್ಕಂಥವು ಈ ನಿವಾರಣೆಗಳು. ಅಷ್ಟನ್ನೆಲ್ಲ ಬಿಟ್ಟು ಬಂದಿದ್ದೀರಾ ಅಲ್ವಾ? ಈಗ ಎಂಟ್ರಾಗಬೇಕು ಅಂತಂದರೆ ಆಮೇಲೆ ನೀವು ಧ್ಯಾನಕ್ಕೆ ಕೂರಬೇಕು. ಧ್ಯಾನಕ್ಕೆ ಕೂತ್ಕೊಂಡು ಇವನ್ನೆಲ್ಲ ಬಿಟ್ಟಾಗ ಧ್ಯಾನಕ್ಕೆ ಕೂತ್ಕೊಂಡಾಗ ಆಗ ಧ್ಯಾನಗಳನ್ನು ನೀವು ಪಡೀಲಿಕ್ಕೆ, ಅಂದರೆ ಧ್ಯಾನಗಳು ಅಂತಂದರೆ ಧ್ಯಾನದ ಸ್ಟೆಪ್ಸ್. ಓಕೆ, 4 ಹಂತಗಳು ಬರ್ತವೆ. ಅವುಗಳನ್ನು ನೀವು ಪಡ್ಕೊಳ್ತಾ ಹೋಗ್ತೀರಿ. ಓಕೆ, ಆಗ ನಿಮ್ಮ ಮನಸ್ಸು ಅಂದರೆ ಚಿತ್ತದ ಶುದ್ಧಿ ಆಗುತ್ತೆ. ಚಿತ್ತ ವಿಶುದ್ಧಿ ಅಂತಂದರೆ ಚಿತ್ತದ ಶುದ್ಧೀಕರಣ ಆಗುತ್ತೆ. ಓಕೆ, ಇದು ಎರಡನೇದು. ಮೂರನೇದು ದಿಟ್ಟಿ ವಿಶುದ್ಧಿ. ದಿಟ್ಟಿ ಅಂತಂದರೆ ದೃಷ್ಟಿಕೋನಗಳು. ನಾವು ಒಂದು ವಸ್ತುವನ್ನು ನೋಡ್ತೀವಿ, ನಮ್ಮದೇ ಆದ ಒಂದು ಕಲ್ಪನೆಯನ್ನು ಕ್ರಿಯೇಟ್ ಮಾಡ್ತೀವಿ, ಇದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಒಂದು ವಸ್ತು ಅಂತಲೇ ಅಲ್ಲ, ಯಾವುದೇ ವಿಚಾರಗಳು ಆದರೂ ಕೂಡ ನಾವು ಮನಸ್ಸಿನಲ್ಲಿ ನಮ್ಮ ಕಲ್ಪನೆಗಳನ್ನು ಕ್ರಿಯೇಟ್ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಮದೇ ಆದಂತಹ ಒಂದು ಪ್ರಪಂಚವನ್ನು ಕ್ರಿಯೇಟ್ ಮಾಡ್ತೀವಿ. ಅದೇ ಸರಿ, ನಾನು ಏನು ಅಂದ್ಕೊಂಡಿದ್ದೀನಿ ಅದು ಸರಿ, ನೀನೇನು ಹೇಳ್ತಾ ಇದೆಯಾ ಅದು ತಪ್ಪು. ಈ ಥರದ ದೃಷ್ಟಿಕೋನಗಳನ್ನು ನಾವು ಕ್ರಿಯೇಟ್ ಮಾಡಿಬಿಡ್ತೀವಿ ಅಲ್ವಾ? ಇದರಿಂದ ನಾವು ಹೊರಬರಬೇಕು. ಸತ್ಯವನ್ನು ಯಥಾರ್ಥವಾಗಿ ಅದು ಹೇಗಿದೆಯೋ ಹಾಗೆ ನೋಡ್ತಕ್ಕಂತಹದ್ದನ್ನು ನಾವು ಬೆಳೆಸ್ತಾ ಹೋಗಬೇಕು. ಓಕೆ, ಅದು ದಿಟ್ಟಿ ವಿಶುದ್ಧಿ. ಈಗ ಸಿಂಪಲಾಗಿ ನಾವು ಹೇಳಬೇಕು ಅಂತಂದರೆ ನಾವೆಲ್ಲ ಇಲ್ಲಿ ಕೊಡ್ತಿದ್ದೀವಿ, ನಾನು ಇಲ್ಲಿ ಕೊಡ್ತಿದ್ದೀನಿ, ನಾನು ಅಂತ ಇದ್ದೀನಿ, ನೀವು ಅಂತ. ನಾನು ಅಂತಕ್ಕಂತಹ ಒಂದು ವಸ್ತು ಇದೆಯಾ? ನಾನೇನು ಕಾಂಬಿನೇಷನ್ ಆಫ್ ಬಾಡಿ ಆ್ಯಂಡ್ ಮೈಂಡ್, ದೇಹ ಮತ್ತು ಮನಸ್ಸಿನ ಸಂಯೋಜನೆ ಅಲ್ವಾ? ಇದನ್ನು ನಾವು ಎಷ್ಟು ಸಲ ನಾವು ಪ್ರಜ್ಞಾಪೂರ್ವಕವಾಗಿ ನೋಡ್ತೀವಿ. ನಾವು
ವ್ಯಾವಹಾರಿಕವಾಗಿ ಬೇಕಾಗ್ತದೆ. ನೀವು ಅಂತಕ್ಕಂಥದ್ದು ವ್ಯಾವಹಾರಿಕವಾಗಿ ಬೇಕಾಗ್ತದೆ. ಆದರೆ ಪಾರಮಾರ್ಥಿಕವಾಗಿ ನೋಡಿದಾಗ ನಿಮ್ಮ ದೇಹದ ಯಾವುದೇ ಒಂದು ಭಾಗ ನಿಮ್ಮ ಮಾತನ್ನು ಕೇಳ್ತಾ ಇದೆಯಾ? ಪ್ರತಿ ಕ್ಷಣ ಬದಲಾವಣೆ ಆಗ್ತಾನೇ ಇದೆ. ನೀವು ಸಣ್ಣವರಿದ್ದಾಗ ಹೇಗಿದ್ರಿ ಯೋಚನೆ ಮಾಡಿ, ಇಲ್ಲಿವರೆಗೆ ಹೇಗೆ ಬೆಳವಣಿಗೆ ಆಗಿದೆ ಯೋಚನೆ ಮಾಡಿದೆ. ಯಾವುದು ನಾನು? ಸಣ್ಣವನಿದ್ದಾಗಿದ್ನಲ್ಲ ಅದು ನಾನಾ? ಅಥವಾ ಈಗ ಇಷ್ಟು ಬದಲಾವಣೆಯಾಗಿ ಇದು ನಾನಾ? ಯಾವುದು ನಾನು? ಪ್ರತಿ ಕ್ಷಣ ಬದಲಾಗ್ತಾ ಇದೆ. ಆ ಸತ್ಯವನ್ನು ನಾವು ನೋಡೋದಿಲ್ಲ. ನಾವೇನು ಮಾಡ್ಕೋತೀವಿ, ನಾನು ಅಂತಕ್ಕಂಥದ್ದು ಒಂದು ಇದೆ, ನಾನು ಪರ್ಮನೆಂಟ್ ಅಂತಕ್ಕಂಥದ್ದಕ್ಕೆ ಅಂಟ್ಕೊಳ್ತೀವಿ. ಇದು ದಿಟ್ಟಿ ಅಂದರೆ ಸರಿಯಲ್ಲದ ದೃಷ್ಟಿಕೋನ. ಸಮ್ಮದಿಟ್ಟಿ ಅಂತಂತಂದರೆ ಸರಿಯಾದ ದೃಷ್ಟಿಕೋನ, ಬರೀ ದಿಟ್ಟಿ ಅಂತಂತಂದರೆ ಸರಿಯಲ್ಲದ ದೃಷ್ಟಿಕೋನ. ಓಕೆ. ಸೊ ಪಾರಮಾರ್ಥಿಕವಾಗಿ ನಾನು ಅಂತಕ್ಕಂಥದ್ದು ಏನೂ ಇಲ್ಲ, ಆ ಥರದ್ದು ವಸ್ತು ಇಲ್ಲ. ಅದಿರ್ತಕ್ಕಂಥದ್ದು ಚಿತ್ತ ಇದೆ, ದೇಹ ಇದೆ. ಚಿತ್ತ ಪ್ರತಿ ಕ್ಷಣ ದೇಹವನ್ನು ಕಂಡೀಷನ್ ಮಾಡ್ತಾ ಇದೆ. ಅದಕ್ಕೆ ಬರ್ತಕ್ಕಂಥ ಆಹಾರ ಸಿಗುತ್ತಲ್ಲ, ಆ ಚಿತ್ತ ಹೇಳುತ್ತೆ, ಅದರ ಪ್ರಕಾರ ನಮ್ಮ ದೇಹ ರಿಯಾಕ್ಟ್ ಮಾಡ್ತಾ ಹೋಗ್ತದೆ. ಪ್ರತಿ ಕ್ಷಣ ಲಕ್ಷಾಂತರ ಸೆಲ್ಗಳು ಸಾಯ್ತವೆ, ಪ್ರತಿ ಕ್ಷಣ ಲಕ್ಷಾಂತರ ಸೆಲ್ ಉತ್ಪತ್ತಿ ಆಗ್ತವೆ. ಓಕೆ. ಇದು ಹೀಗೆ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಯಥಾರ್ಥವಾಗಿ ನೋಡ್ತಕ್ಕಂಥದ್ದನ್ನು ಬಳಸ್ತಕ್ಕಂಥದ್ದು ದಿಟ್ಟಿ ವಿಶುದ್ಧಿ. ಓಕೆ. ಹಾಗೆ ನಾಲ್ಕನೇದು ಯಾವುದು? ಮೊದಲನೇದು ಶೀಲ ವಿಶುದ್ಧಿ. ಶೀಲದಲ್ಲಿ ಪಾತಿಮುಖ ಸಂವರಶೀಲ, ಇಂದ್ರಿಯ ಸಂವರಶೀಲ, ಪಚ್ಚಯ ಸನ್ನಿಹಿತ ಸಂವರಶೀಲ ಮತ್ತು ಜಾಗರು ಯಾಣ ಯೋಗೋ. ಓಕೆ. ಎರಡನೇದು ಚಿತ್ತ ವಿಶುದ್ಧಿ. ಮೂರನೇದು ದಿಟ್ಟಿ ವಿಶುದ್ಧಿ. ನಾಲ್ಕನೇದು ಕಂಕಾತರಣ ವಿಶುದ್ಧಿ. ಕಂಕಾತರಣ ಅಂತಂತಂದರೆ, ಕಂಕಾವಿತರಣ ಅಂದರೆ ಇದು ಪಾಳಿ ಭಾಷೆ. ಶಂಕೆಗಳು, ಸಂಶಯಗಳು, ಓಕೆ, ಗೊಂದಲಗಳು, ಡೌಟ್ಸು. ಓಕೆ. ಎಲ್ಲ ರೀತಿಯ ಡೌಟ್ಸು, ಕೇವಲ ಧಮ್ಮದ ಡೌಟ್ಸು ಅಂತ ಎಲ್ಲ. ಈಗ ಧಮ್ಮಕ್ಕೆ ಬರಬೇಕಾದ್ರೂ ಕೂಡ ಎಲ್ರಿಗೂ ಏನು ಸಾವಿರಾರು ಡೌಟ್ಸು, ಧಮ್ಮಕ್ಕೆ ಬಂದ ಮೇಲೂ ಕೂಡ ಸಾವಿರಾರು ಡೌಟ್ಸು. ಅವ್ರು ಮಾಡ್ತಾ ಇರೋದು ಸರಿ ಅಲ್ಲ, ನಾನು ಹೇಳ್ತಾ ಇರೋದು ಸರಿ, ಈ ಥರದ್ದು ಇದು ಅಲ್ವಾ? ಈ ಥರದ ಡೌಟ್ಸನ್ನು ನಾವು ತೆಗೆದಾಕ್ಬೇಕಾಗ್ತದೆ. ಓಕೆ. ಬುದ್ಧರು ಇದ್ರಾ? ಬುದ್ಧರಿಗೆ ನಿಜವಾಗ್ಲೂ ಬೋಧಿ ಪಡೆದಿದ್ರಾ? ಬೋಧಿ ಅಂತಕ್ಕಂತಹ ಒಂದು ಸ್ಟೇಜ್ ಇದೆಯಾ? ಇವೆಲ್ಲ ಇದಾವಲ್ಲ, ಬೋಧಿ ಅಂತಕ್ಕಂಥದ್ದು ಸ್ಟೇಜಸ್ ಎಲ್ಲ ಇದಾವಲ್ಲ, ಇವೆಲ್ಲ ನಾವೇ ಪಡ್ಕೊಳ್ಳೋಕ್ಕೆ ಆಗ್ತಕ್ಕಂತಹದ್ದು. ಒಂದು ವೇಳೆ ನಾವು ಪಡ್ಕೊಳ್ಳಿಕ್ಕೆ ಆಗದೆ ಇದ್ದಿದ್ರೆ ಅದನ್ನು ಭಗವಾನ್ ಬುದ್ಧರು ಹೇಳ್ತಾ ಇರಲಿಲ್ಲ. ಅವ್ರು ಒಂದು ಕಡೆ ಹೇಳ್ತಾರೆ, ಒಂದು ವೇಳೆ ಈ ಅಭ್ಯಾಸವನ್ನು ನೀವು ಬೋಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದಾಗಿದ್ದರೆ ನಾನು ಧಮ್ಮವನ್ನು ಹೇಳ್ತಾ ಇರಲಿಲ್ಲ. ನಿಮ್ಮಿಂದ ಇದು ಸಾಧ್ಯ, ಹಾಗಾಗಿ ನಾನು ಈ ಧಮ್ಮವನ್ನು ಹೇಳ್ತಾ ಇದ್ದೀನಿ. ನೀವು ಅಭ್ಯಾಸ ಮಾಡಿ, ಹೇಳ್ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಅಭ್ಯಾಸ ಮಾಡಿ ಆ ಮಾರ್ಗದಲ್ಲಿ ನಡೀರಿ. ಆ ಮಾರ್ಗದಲ್ಲಿ ನಡೆದರೆ ನಿಮಗೆ ಖಂಡಿತವಾಗಲೂ ಕೂಡ ಎಲ್ಲ ಕ್ಲೇಶಗಳಿಂದ ಮುಕ್ತರಾಗ್ತೀರಾ ಅಂತಂದ್ಬಿಟ್ಟು ಹೇಳ್ತಾರೆ ಅಲ್ವಾ? ಹಾಗಾಗಿ ಈ ಸಂದೇಹಗಳನ್ನು ಇಟ್ಕೊಂಡ್ರೆ ನಾವು ಅಂದರೆ ಬೋಧಿ ಬಗ್ಗೆ, ಧಮ್ಮದ ಬಗ್ಗೆ ಎಲ್ಲವನ್ನೂ ಕೂಡ ಡೌಟ್ಫುಲ್ಲಿ ನೋಡಿದ್ರೆ ಆವಾಗ ನಾವು ನಮ್ಮ ಬೆಳವಣಿಗೆ ಸಾಧ್ಯ ಇಲ್ಲ. ಧಮ್ಮ ಅಂತಂದರೆ ಧಮ್ಮ ಸತ್ಯನ, ಧಮ್ಮ ಅಂತಂದ್ರೇ ಸತ್ಯದ ಮಾರ್ಗ. ಆದರೆ ನಾವು ನಿಜವಾಗ್ಲೂ ಇದೆಯಾ, ಅದರಲ್ಲಿ ನಡಿಲಿಕ್ಕಾಗುತ್ತಾ? ನಡೆಯೋಕ್ಕಾಗಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬೇರೆ. ನನ್ನಿಂದ ಆಗಲ್ಲ, ನಾನು ಶೀಲವನ್ನು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ, ಮುರಿತಾ ಇದ್ದೀನಿ, ಅದಕ್ಕೆ ಅದಾಗಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬೇರೆ. ಆದರೆ ಅದರಲ್ಲಿ ಆ ಮಾರ್ಗದಲ್ಲಿ ನಡೆದರೆ, ಅದರಿಂದ ಆ ಸತ್ಯದ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು ತುಂಬ ಸತ್ಯ ಅಲ್ವಾ? ಈ ಥರ ಧಮ್ಮದ ಮೇಲೆ ಡೌಟ್ಸ್ ಇಟ್ಕೊಳ್ತಕ್ಕಂಥದ್ದು, ಅಥವಾ ಸಂಘದ ಮೇಲೆ. ಸಂಘ ಆವಾಗ ಭಗವಾನ್ ಬುದ್ಧರ ಕಾಲದಲ್ಲಿ ಇದ್ದಂತಹ ಸಂಘವೇ ಬೇರೆ, ಈಗ ಇರ್ತಕ್ಕಂಥ ಸಂಘವೇ ಬೇರೆ ಇರ್ತಕ್ಕಂಥದ್ದು ಅಂದ್ಕೊಳ್ಳೋದು. ಈಗ ಹೆಂಗೆ ಬಂತು, ಅಲ್ಲಿಂದ ಇಲ್ಲಿವರೆಗೆ ಹೆಂಗೆ ಬಂತು? ನಮಗೆ ಧಮ್ಮ ಅಲ್ಲಿಂದ ಇಲ್ಲಿವರೆಗೆ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಯಾರು ಉಪಾಸಕರು ಧಮ್ಮವನ್ನು ಬೆಳೆಸ್ತಾ ಬಂದ್ರ? ಸಂಘ ಅಂತಂತಂದ್ರೆ ಏನು? ಈ ಬೋಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಸೋತಪ್ಪನ್ನ, ಸಗದಾಗಾಮಿ, ಅನಾಗಾಮಿ, ಅರ್ಹಂತರಾಗಿರ್ತಕ್ಕಂತಹ ಬಿಕ್ಕುಗಳ ಒಂದು ಸಮೂಹ. ಅವರು ಇಲ್ಲಿವರೆಗೂ ಕೂಡ ಧಮ್ಮವನ್ನು ಹೇಗಿದೆಯೋ ಹಾಗೆ ಯಥಾರ್ಥವಾಗಿ ತೆಗೆದುಕೊಂಡು ಬಂದು ನಮಗೆ ಧಮ್ಮವನ್ನು ಕೊಟ್ಟಿದ್ದಾರೆ. ಆ ಸಂಘದ ಮೇಲೆ ಅನುಮಾನ ಪಡ್ತಕ್ಕಂಥದ್ದು, ಸರಿಯಲ್ಲ,
ನಾನು ಹೇಳ್ತಾ ಇರತಕ್ಕಂಥದ್ದು ಸರಿ, ಆ ಸಂಘದ ಬೆಕ್ಕುಗಳು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಈ ಥರದ ಒಂದು ಓವರ್ ಕಾನ್ಫಿಡೆನ್ಸು ಅಥವಾ ಅದು ಒಂಥರ ಪ್ರತಿಷ್ಠೆಯ ಒಂದು ಇದನ್ನು ನಾವು ಬೆಳೆಸ್ತಾ ಹೋಯಿತು ಅಂತಂದರೆ ಅದರಿಂದ ನಮ್ಮ ಶುದ್ಧೀಕರಣವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತಿನ ದಿನದಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ, ತುಂಬ ಜಾಸ್ತಿ ಆಗ್ತದೆ. ಧಮ್ಮಕ್ಕೆ ಬರ್ತಾ ಇದ್ದಾರೆ ಅವನದು ಒಂದು ಖುಷಿ. ಆದರೆ ಸರಿಯಾದ ಧಮ್ಮವನ್ನು ಯಥಾರ್ಥವಾಗಿ ಫಾಲೋ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇರೋದ್ರಿಂದ ಅವರು ನಾನು ಅಂದ್ಕೊಂಡಿರೋದೇ ಸರಿ ಅಂತ ಅಂದ್ಬಿಟ್ಟು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಇಷ್ಟು ವರ್ಷ ಸಾವಿರಾರು ವರ್ಷ ನಮಗೆ ಧಮ್ಮವನ್ನು ತಲುಪಿಸಿರ್ತಕ್ಕಂಥವರೇ ರಾಂಗು ಅಂತಕ್ಕಂತಹ ಒಂದು ಕಲ್ಪನೆಯಲ್ಲಿ ಜನಗಳು ಇದಾಗ್ತಾ ಇದ್ದಾರೆ. ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಅಂದರೆ ಕರೆಕ್ಟಾಗಿ ನಾವು ಅಳತೆ ಮಾಡಿ ಅವ್ರನ್ನ ಸ್ವಲ್ಪ ದೂರ ಇಟ್ಕೊಂಡು ಧಮ್ಮದಲ್ಲಿ ನಾವು ಪ್ರಗತಿಯನ್ನು ಹೊಂದಬೇಕು. ಇಲ್ಲ ಅಂತಂದರೆ ಮತ್ತೆ ನಾವು ಅದೇ ಸ್ಥಿತಿಗೆ ಹೋಗ್ತಕ್ಕಂತಹ ಇದು ಜಾಸ್ತಿ ಇರ್ತದೆ. ಓಕೆ, ಇದು ಮತ್ತು ನಿಮ್ಮ ಮೇಲೆ ನಿಮಗೆ ಡೌಟು, ನಾನು ಮಾಡ್ತಾ ಧಮ್ಮ ಮಾರ್ಗದಲ್ಲಿ ನಾನು ಸರಿಯಾಗಿ ಹೋಗ್ತಾ ಇದ್ದೀನಾ ಇಲ್ವಾ, ಇದೇ ಧಮ್ಮನ ಅಥವಾ ಬೇರೆನಾ ಅಂತಕ್ಕಂಥದ್ದು. ಮತ್ತು ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲದೆ ಇರ್ತಕ್ಕಂಥದ್ದು, ನಮ್ಮಿಂದ ಸಾಧ್ಯನಾ ಅಂತಕ್ಕಂಥ ವಿಶ್ವಾಸ ಇಲ್ಲದೆ ಇರ್ತಕ್ಕಂಥದ್ದು ಇದೆಯಲ್ಲ, ಈ ಥರದ ಡೌಟ್ಸನ್ನು ನಾವು ತೆಗೆದುಹಾಕಬೇಕು. ಓಕೆ, ಆಗ ಮಾತ್ರ ನಾವು ನಿಬ್ಬಾಣವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಓಕೆ, ಇದು ಕಂಕ ವಿತರಣ ವಿಶುದ್ಧಿ. 5ನೇದು ಮಗ್ಗ ಆ ಮಗ್ಗ ಜ್ಞಾನ ವಿಶುದ್ಧಿ. ಮಗ್ಗ ಅಂತಂದರೆ ಮಾರ್ಗ, ಯಾವುದು ಸರಿಯಾದ ಮಾರ್ಗ, ಯಾವುದು ಸರಿಯಲ್ಲದ ಮಾರ್ಗ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಯಾವುದಕ್ಕೆ? ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಯಾವುದು ಸರಿಯಾದ ಮಾರ್ಗ, ಯಾವುದು ಸರಿಯಲ್ಲದ ಮಾರ್ಗ. ಯಾವುದು ಸರಿಯಾದ ಮಾರ್ಗ? ಅರಿಯ ಅಷ್ಟಾಂಗಿಕ ಮಾರ್ಗ. ಭಗವಾನ್ ಬುದ್ಧರು ಹೇಳಿದಾರಲ್ವ, ಅರಿಯ ಅಷ್ಟಾಂಗಿಕ ಮಾರ್ಗ. ಸರಿಯಾದ ದೃಷ್ಟಿಕೋನ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕೆಲಸ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವ, ಸರಿಯಾದ ಏಕಾಗ್ರ ಭಾವ. ಇವು ಈ ಮಾರ್ಗದಲ್ಲಿ ನಾವು ಸಾಗಿದ್ರೆ 100% ನಾವು ರೀಚ್ ಆಗೇ ಆಗ್ತೀವಿ ಅಂತಕ್ಕಂಥದ್ದು ಸತ್ಯ ಅಲ್ವಾ? ಒಪ್ಕೋತೀರಾ? ಇದರಲ್ಲಿ ಯಾವುದೇ ರೀತಿ ಅನುಮಾನವೂ ಬೇಡ. ಇದರಲ್ಲಿ ಯಾವುದೇ ನಾನು ಪದೇ ಹೇಳ್ತಾ ಇರ್ತೀನಿ, ಇಂಟರ್ನ್ಯಾಷನಲ್ ಹೈವೇ ವೇರ್ ದಿರ್ ಇಸ್ ನೋ ಸಿಗ್ನಲ್, ದಿರ್ ಇಸ್ ನೋ ಹಂಪ್, ದಿರ್ ಇಸ್ ನೋ ಆಕ್ಸಿಡೆಂಟ್ಸ್ ಆಗೋದೂ ಇಲ್ಲ. ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ಸ್ ಆಗಲ್ಲ. ಡೆಸ್ಟಿನೇಷನ್ ಇಸ್ ಗ್ಯಾರಂಟೀಡ್. 100% ಈ ಮಾರ್ಗದಲ್ಲಿ ಸರಿಯಾಗಿ ನಾವು ಕ್ರಮಿಸಿದ್ರೆ ಗ್ಯಾರಂಟಿ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ ಅಲ್ವಾ? ಇದು ಈ ಮಾರ್ಗ ಮತ್ತು ಆ ಮಾರ್ಗ ಸರಿಯಾಗಿ ಅಲ್ಲದೆ ಇರ್ತಕ್ಕಂತಹ ಮಾರ್ಗ ಯಾವುದು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಓಕೆ, ಆಗ ನಮಗೆ ಜ್ಞಾನದ ಒಂದು ಅನುಭವ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಓಕೆ, 6ನೇದು ಪಟಿಪದ ಜ್ಞಾನ ವಿಶುದ್ಧಿ. ಪಟಿಪದ ಜ್ಞಾನ ವಿಶುದ್ಧಿ. ಪಟಿಪದ ಜ್ಞಾನ ವಿಶುದ್ಧಿ ಅಂತಂದರೆ ವಿಪಶ್ಯನಾದಲ್ಲಿ 16 ರೀತಿಯ ಜ್ಞಾನಗಳಿದ್ದಾವೆ. ಯಾರಾದರೂ ನಮ್ಮ ಸುಮಾರು ಜನ ಇದಕ್ಕೆ ಹೋಗಿದ್ದೀರಾ, ಮಹಾಬೋಧಿ ಪಗೋಡದಲ್ಲಿ ಧ್ಯಾನಕ್ಕೆ ಹೋಗಿದ್ದೀರಲ್ಲ? ಎಷ್ಟು ಜನ ಇಲ್ಲಿರೋರನ್ನ ಸುಮಾರು ಜನ ನಾವು ಟೂರ್ಗೆ ಹೋಗಿದ್ವಿ. ಧಮ್ಮದೂತ ಬುದ್ಧ ವಿಹಾರಕ್ಕೆ. ಅಲ್ಲಿ ಪಗೋಡದಲ್ಲಿ 16 ಇದಿದ್ದಾವೆ. ಅಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ ವಿಪಶ್ಯನ ಜ್ಞಾನಗಳು ಅಂತಂದ್ಬಿಟ್ಟು. ಓಕೆ, ವಿಪಶ್ಯನ ಅಂತಂದ್ರೇನು? ತುಂಬ ಆಳವಾಗಿ ನಮ್ಮನ್ನೇ ನಾವು ನೋಡ್ಕೊಳ್ತಕ್ಕಂಥದ್ದು, ನಮ್ಮ ಆಳವಾಗಿರ್ತಕ್ಕಂತಹ ಕ್ಲೇಶಗಳನ್ನು ನಾವು ನೋಡ್ತಕ್ಕಂಥ, ಸತ್ಯವನ್ನು ನಾವು ನೋಡ್ತಕ್ಕಂಥದ್ದು. ಓಕೆ, ಸಮತಾಭಾವದಲ್ಲಿ ನಾವು ಮನಸ್ಸನ್ನು ಒಂದು ಸ್ಟೇಜಿಗೆ ತಗೊಬರ್ತೀವಿ. ಮನಸ್ಸು ಚಂಚಲತೆಯಿಂದ ಮುಕ್ತವಾಗಿ ಸಮತಾಭಾವಕ್ಕೆ ಬರ್ತದೆ, ಕೂಲಾಗಿರುತ್ತೆ. ಆದರೆ ಕೆಳಗಡೆ ಅದರ ಎಲ್ಲ ಕ್ಲೇಶಗಳು ಕೆಳಗಡೆ ಸೆಟ್ಲಾಗಿರ್ತವೆ. ಈಗ ನೀರನ್ನು ಕಲಕ್ಬಿಟ್ಟು ಹಾಗೆ ಇಟ್ಟರೆ ಅದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅದು ಕ್ಲಿಯರ್ ಆಗುತ್ತಲ್ವಾ? ಅದು ಸಮತಾಭಾವ. ಕ್ಲಿಯರ್ ಆದಮೇಲೆ ಕೆಳಗಡೆ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ ಇರ್ತವೆ. ಅದನ್ನು ನಾವು ತೆಗಿತಕ್ಕಂಥದ್ದು ಇದೆಯಲ್ಲ, ಅದು ವಿಪಸ್ಸನದಿಂದ ಸಾಧ್ಯ. ಸತ್ಯವನ್ನು ಯಥಾರ್ಥವಾಗಿ ನೋಡ್ತಕ್ಕಂಥ. ವಿ ಅಂದರೆ ತುಂಬ ಆಳವಾಗಿ, ಫಸ್ಸನ ಅಂದರೆ ಅದನ್ನು ನೋಡ್ತಕ್ಕಂಥದ್ದು, ಸತ್ಯವನ್ನು ಯಥಾರ್ಥವಾಗಿ ಆಳವಾಗಿ ನೋಡ್ತಕ್ಕಂಥದ್ದು ವಿಪಸ್ಸನ. ಪಟಿಪದ ಜ್ಞಾನ ವಿಶುದ್ಧಿಯಲ್ಲಿ ನಾವು ಎಲ್ಲ 16 ವಿಪಶ್ಯನದ ಜ್ಞಾನಗಳೇನಿದಾವಲ್ಲ ಅವುಗಳನ್ನ ಯಥಾರ್ಥವಾಗಿ ನೋಡ್ತಕ್ಕಂಥದ್ದು. ನಾನು ಹೆಸರುಗಳಷ್ಟೇ ಹೇಳ್ತೀನಿ, ಇನ್ನು ಹೆಸರುಗಳು ಹೇಳ ಎಲ್ಲ ಪಾಳಿನಲ್ಲಿರ್ತಕ್ಕಂಥದ್ದು. ನಾಮರೂಪ
ಪರಿಚ್ಛೇದನಾನ ಅಂತ ಅಂದ್ಬಿಟ್ಟು ಮೊದಲನೇದು, ಪಚ್ಚಯ ಪರಿಗ್ರಹನಾನ, ಸಮ್ಮಾಸನನಾನ, ಉದಯಭಯನಾನ, ಭಂಗನಾನ, ಭಯಜ್ಞಾನ, ಆದಿನವ, ನಿಬ್ಬಾನ, ಮುಚ್ಚಿಟ್ಟು ಕಮ್ಮಾಯಟನ ನಾನ, ಪಟಿಸಂಖಾನಾನ, ಸಂಖಾರೋಪೇಕ್ಷನಾನ, ಅನುಲೋಮನಾನ, ಗೋತ್ರಭೂನಾನ, ಮಗ್ಗನಾನ, ಫಲಾಂಗ್ನಾನ, ಪಚ್ಚವೇಕ್ಕನಾನ ಅಂತಂದ್ಬಿಟ್ಟು 16 ರೀತಿಯ ಜ್ಞಾನಗಳಿದ್ದಾವೆ. ಇದು ನಾವು ಧ್ಯಾನಗಳಲ್ಲಿ ಹೋಗ್ತಾ 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 ನಮ್ಮನ್ನು ಸತ್ಯವಾದ ದರ್ಶನ ನಮಗೆ ಜಾಸ್ತಿ ಆಗ್ತಾ 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 ಇದರ ಅನುಭವಗಳು ಆಗ್ತಾ ಹೋಗ್ತದೆ. ಈ ಜ್ಞಾನಗಳನ್ನು ನಾವು ಪಡ್ಕೊಳ್ತಾ 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 ನಾವು ಬೋಧೆಯೆಡೆಗೆ ಹತ್ತಿರ ಆಗ್ತಾ ಹೋಗ್ತೀವಿ. ಓಕೆ, ಪದ ಜ್ಞಾನ ವಿಶುದ್ಧಿ ಅಂದರೆ ಈ 16 ವಿಪರ್ಶನ ಜ್ಞಾನಗಳನ್ನು ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು. ಓಕೆ, ಇವೆಲ್ಲ ನಾವು ಪಡ್ಕೊಳ್ಬೋದು. ಈಗ ಈ ಜನ್ಮದಲ್ಲಿ ನಾವು ಆಗ್ತಕ್ಕಂಥದ್ದು. ಅದಕ್ಕೇ ಭಗವಾನ್ ಬುದ್ಧ ಹೇಳ್ತಕ್ಕಂಥದ್ದು, ಒಂದು ವೇಳೆ ನಮ್ಗೆ ಅರ್ಥ ಆಗಲ್ಲ, ನಮ್ಗೆ ಅಭ್ಯಾಸಕ್ಕೆ ಕಷ್ಟ ಆಗ್ತದೆ ಅಂತ ಅಂದಿದ್ರೆ ಆ ಥರದನ್ನು ಅವ್ರು ಹೇಳ್ತಾ ಇರಲಿಲ್ಲ. ನಿಮ್ಗೆ ಆಗ್ತದೆ ಅಂತಕ್ಕಂಥದ್ರಿಂದನೇ ನಾನು ಈ ಧಮ್ಮವನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ತಾರೆ ಅಲ್ವಾ. ಯಾಕೆಂದರೆ ಭಗವಾನ್ ಬುದ್ಧರಿಗೆ ಗೊತ್ತಿದ್ದಂತಹ ಜ್ಞಾನ ಎಷ್ಟು ಹೇಳಿ, ಒಂದು ಸಲ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಕಾಡಲ್ಲಿ ಭಗವಾನ್ ಬುದ್ಧರು ಹೋಗಬೇಕಾದ್ರೆ ಒಂದು ಮರದ ಹತ್ರ ಎಲೆಗಳು ಬಿದ್ದಿರ್ತವೆ. ಎಲೆಗಳನ್ನ ಕೈನಲ್ಲಿ ಹಿಡ್ಕೊಂಡು ಆನಂದ ಬಂತೇಜಿಯವರಿಗೆ ಕೇಳ್ತಾರೆ, ಆನಂದ, ನನ್ನ ಕೈನಲ್ಲಿ ಇರ್ತಕ್ಕಂತಹ ಎಲೆಗಳು ಜಾಸ್ತಿನೋ ಅಥವಾ ಈ ಕಾಡಿನಲ್ಲಿ ಇರ್ತಕ್ಕಂತಹ ಎಲೆಗಳು ಜಾಸ್ತಿನೋ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಆನಂದ ಬಂತೇಜಿಯವರು ಹೇಳ್ತಾರೆ, ಎಲ್ಲಿಯ ಹೋಲಿಕೆ ಬಂತೇಜಿಯವರೇ, ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಏನೇನೂ ಇಲ್ಲ, ಈ ಕಾಡಿನಲ್ಲಿ ಇರ್ತಕ್ಕಂತಹ ಎಲೆಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಅದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನು ನಾವು ಹಿಂಗೆ ಎಣಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು. ಕಾಡಿನಲ್ಲಿ ಇರ್ತಕ್ಕಂಥದ್ದನ್ನು ಎಣಿಸ್ಲಿಕ್ಕಾಗತ್ತಾ? ಆಗ ಭಗವಾನ್ ಬುದ್ಧ ಹೇಳ್ತಾರೆ, ನನಗೆ ಗೊತ್ತಿರ್ತಕ್ಕಂತಹದ್ದು ಈ ಕಾಡಿನಲ್ಲಿರ್ತಕ್ಕಂತಹ ಎಲೆಗಳಷ್ಟು ಜ್ಞಾನ. ಆದರೆ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ ಈ ಎಲೆಗಳಷ್ಟು ಜ್ಞಾನವನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದರಿಂದ ನಿಮ್ಮ ವಿಮುಕ್ತಿ ಸಾಧ್ಯ. ಇಷ್ಟೇ ಸಾಕು, ಇದು ಬಿಟ್ಟು ಬೇರೆ ಯಾವುದೂ ಅಗತ್ಯ ಇಲ್ಲ. ಅಗತ್ಯ ಇಲ್ಲದೆ ಇರ್ತಕ್ಕಂಥದ್ದನ್ನು ನಾನು ಹೇಳು ಕೂಡ ಉಪಯೋಗ ಆಗೋದಿಲ್ಲ. ಅದು ಉಪಯೋಗಕ್ಕೆ ಬರದೇ ಇರ್ತಕ್ಕಂಥದ್ರಿಂದ ನಾನು ಹೇಳಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಓಕೆ, ಸೊ ನಮಗೆ ಏನು ಬೇಕು ಅದನ್ನೇ ಭಗವಾನ್ ಬುದ್ಧರು ಹೇಳಿರ್ತಕ್ಕಂಥದ್ದು. ನಾವು ಅದನ್ನು ಫಾಲೋ ಮಾಡೋದಕ್ಕೆ ನಾವು ಅಲ್ವಾ, ನಾವು ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಕೂಡ ಪಟಿಪದ ಜ್ಞಾನ ವಿಶುದ್ಧಿ ಸಾಧ್ಯ. ಈ 16 ಜ್ಞಾನಗಳನ್ನು ನಾವು ಪಡ್ಕೊಳ್ಬೋದು. ಅದೇ ಥರ ಕೊನೆಯದು, ಇದನ್ನೆಲ್ಲ ಫಾಲೋ ಮಾಡಬೇಕು ಅಂತಂದರೆ ನಾವು ಅಟ್ ದ ಸೇಮ್ ಟೈಮ್ ನಮ್ಮ ಪಾರಮಿಗಳನ್ನು ಪರಿಪಕ್ವ ಮಾಡ್ತಾ ಇರಬೇಕು. ದಶಪಾರಮಿಗಳೇನಿದಾವಲ್ಲ ಎಲ್ಲವನ್ನು ಕೂಡ ನಾವು ಅಭ್ಯಾಸ ಮಾಡ್ತಾನೆ ಇರಬೇಕು. ಯಾವುದು? ದಾನ ಪಾರಮಿ, ಶೀಲ ಪಾರಮಿ, ಪಣ್ಯಪಾರಮಿ, ಉಪೇಕ್ಷ, ಸತ್ಯವನ್ನೇ ಆಡ್ತಕ್ಕಂಥದ್ದು, ಮತ್ತು ಮೈತ್ರಿ, ಅಧಿಷ್ಠಾನ, ದೃಢವಾದ ಸಂಕಲ್ಪ, ಮತ್ತು ಉಪೇಕ್ಷ, ಮತ್ತೆ ಮತ್ತೆ ಪನ್ಯವೀರ ಕಂತಿ, ಪ್ರಯತ್ನ, ಅಧಿಷ್ಠಾನ ಅಂದರೆ ದೃಢವಾದ ಸಂಕಲ್ಪ, ಮತ್ತು ಮೆತ್ತ, ಉಪೇಕ್ಷ. ಓಕೆ, 10 ಪಾರಮಿಗಳನ್ನು ನಾವು ಅಭ್ಯಾಸ ಮಾಡ್ತಾ 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 ಇರಬೇಕು. ಓಕೆ, ಆವಾಗಲೇ ಇವನ್ನೆಲ್ಲ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಓಕೆ, ಇದು ಪಟಿಪದ ಜ್ಞಾನ ವಿಶುದ್ಧಿ. ಹಾಗೆ 7ನೇದು ಜ್ಞಾನ ದರ್ಶನ ವಿಶುದ್ಧಿ. ಜ್ಞಾನ ದರ್ಶನ ವಿಶುದ್ಧಿ ಅಂತಂದರೆ ಎನ್ಲೈಟನ್ಮೆಂಟ್ ಅಂದರೆ ಎನ್ಲೈಟನ್ಮೆಂಟಲ್ಲಿ 4 ಸ್ಟೇಜ್. ಯಾವ್ಯಾವುದು? ಸೋತಾಪನ್ನ, ಸಗದಾಗಾಮಿ, ಅನಾಗಾಮಿ, ಅರಹಂತ. ಓಕೆ, ಈ ಸ್ಟೇಜಸ್ಗೆ ಹೋಗ್ಬೇಕು ಅಂತಂದರೆ ಅದರಲ್ಲಿ ಚಿತ್ತಗಳು ಬರ್ತಾವಲ್ಲ, ಅವು ಬೇರೆ ಥರ ಇರ್ತವೆ. ಅವರಲ್ಲಿ ಕ್ರಿಯಾಚಿತ್ತಗಳು ಮಾತ್ರ ಇರ್ತವೆ. ಓಕೆ, ಅದರಲ್ಲಿ ಮಗ್ಗ ಚಿತ್ತ, ಫಲಚಿತ್ತ ಅಂತ ಅಂದ್ಬಿಟ್ಟಿರ್ತವೆ. ಮಗ್ಗ ಚಿತ್ತಗಳು 4, ಫಲಚಿತ್ತಗಳು 4, ಒಟ್ಟು 8 ಚಿತ್ತಗಳು. ಓಕೆ, ಈ ಚಿತ್ತಗಳ ನಾವು ಅದನ್ನು ಈ ಎಲ್ಲ ಮಾರ್ಗಗಳನ್ನು ನಾವು ಕ್ರಮಿಸ್ತಾ ಆಗ ನಾವು ಮಗ್ಗ ಚಿತ್ತ, ಫಲಚಿತ್ತ ನಮ್ಮಲ್ಲಿ ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಈ ಮಗ್ಗ ಚಿತ್ತಗಳು, ಫಲಚಿತ್ತಗಳು ಒಂದು ಸಲ ನಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮಲ್ಲಿ ಜ್ಞಾನೋದಯದ ಒಂದು ಇದು ಚಿಗುರು ಒಡೆಯುತ್ತೆ. ಒಂದು ಸಲ ನೀವು ಆದರೆ ಇನ್ನು 7 ಜನ್ಮಗಳಲ್ಲಿ ಖಂಡಿತವಾಗಲೂ ಅರ್ಹಂತರಾಗಿ ಆಗ್ತೀರಿ. 7 ಜನ್ಮಗಳ ಒಳಗಡೆನೂ ಆಗ್ಬೋದು, ಒಂದು ಜನ್ಮದಲ್ಲೂ ಆಗ್ಬೋದು, ಆ ಜನ್ಮದಲ್ಲೂ ಆಗ್ಬೋದು, ಅಥವಾ ವಿತಿನ್ 7. ಓಕೆ, ಅದೇ ಥರ ಸಗದಾಗಾಮಿ ಆದರೆ ಒನ್ಸ್ ರಿಟರ್ನ್, ಒಂದು ಜನ್ಮದಲ್ಲಿ ನೀವು ಆಗ್ತೀರ. ಅನಾಗಾಮಿ ಆದರೆ ಅದೇ ಜನ್ಮದಲ್ಲಿ ಆಗ್ತೀರ.
ಅವರು ಒಂದು ಸ್ಟೇಟನ್ನು. ಓಕೆ, ಅದರ ವ್ಯತ್ಯಾಸ ಇದೆ ಹೇಳ್ತೀನಿ. ಮತ್ತು ಅರ್ಹಂತರಾದರೆ ಆವಾಗಲೇ ಎಲ್ಲ ಕ್ಲೇಶಗಳಿಂದ ಕಂಪ್ಲೀಟಾಗಿ ಮುಕ್ತರಾಗಿರ್ತಾರೆ. ಸೋತಪ್ಪನರಲ್ಲಿ ಈ 10 ಸಂಕೋಲೆಗಳು ಬರ್ತವೆ ಅಲ್ಲ, 10 ಸಂಕೋಲೆಗಳು ಯಾವ್ಯಾವುದು? ಮೊದಲನೇದು ವಿಚಿಕಿಚ್ಚ, ಶೀಲಬದ್ಧ ಪರಮಾಸ, ಸಕ್ಕಾಯ ದಿಟ್ಟಿ, ವಿಚಿಕಿಚ್ಚ, ಶೀಲಬದ್ಧ ಪರಮಾಸ ಅಂತಂದರೆ ಸಕ್ಕಾಯ ದಿಟ್ಟಿ ಅಂದರೆ ದೃಷ್ಟಿಕೋನಗಳು ಸರಿಯಾಗಿ ಇಲ್ಲದೆ ಇರ್ತಕ್ಕಂತಹ ದೃಷ್ಟಿಕೋನಗಳನ್ನ ಅದರಿಂದ ಕಂಪ್ಲೀಟಾಗಿ ಹೊರಗಡೆ ಬಂದಿರ್ತಾರೆ. ಓಕೆ, ಸಕ್ಕಾಯ ದಿಟ್ಟಿ ಅಂತಂದರೆ. ಶೀಲಬದ್ಧ ಪರಮಾಸ ಅಂತಂದರೆ ಈ ಮೂಢನಂಬಿಕೆಗಳನ್ನ ಆಚರಣೆ ಮಾಡೋದ್ರಿಂದ ಹೊರಗೆ ಬಂದಿರ್ತಾರೆ. ಈ ಬಲಿ ಕೊಡೋದ್ರಿಂದ ನಂಗೆ ಒಳ್ಳೆಯದಾಗುತ್ತೆ, ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ಈ ಥರದ ಒಂದು ನಂಬಿಕೆಗಳಿಂದ ಹೊರಗೆ ಬಂದಿರ್ತಾರೆ ಅವರು. ಮತ್ತು ಶೀಲಬದ್ಧ ಪರಮಾಸ, ಸಕ್ಕಾಯ ದಿಟ್ಟಿ, ವಿಚಿಕಿಚ್ಚ ಅಂದರೆ ಬುದ್ಧ ಧಮ್ಮ ಸಂಘದಲ್ಲಿ ಯಾವುದೇ ರೀತಿ ಅನುಮಾನಗಳಿರಲ್ಲ. ಯಾಕೆಂದರೆ ಆ ಸ್ಟೇಜ್ನ ಅವ್ರು ರೀಚ್ ಆಗಿದ್ದಾರೆ, ಅವ್ರಿಗೆ ಅನುಭವಕ್ಕೆ ಬಂದಿರ್ತದೆ, ಆ ಒಬ್ಬ ಎಂಟರ್ಟೈನ್ಮೆಂಟ್ದು ಅನುಭವಕ್ಕೆ ಬಂದಿರುತ್ತೆ. ಇವು ಮೂರನ್ನ ದಾಟಿದಂಥವರು ಸೋತಾಪನ್ನರಾಗ್ತಾರೆ. ಓಕೆ, ಅದೇ ರೀತಿ ದ್ವೇಷ ಮತ್ತು ಕಾಮಚಂದ ಮತ್ತು ವ್ಯಾಪಾರವನ್ನು ಕಡಿಮೆ ಮಾಡಿರ್ತಾರೆ. ಈ ಇಂದ್ರಿಯ ಹಿಂದೆ ಓಡ್ತಕ್ಕಂತಹ ಒಂದು ಇದನ್ನು ಮತ್ತು ದ್ವೇಷದ ಭಾವನೆಯನ್ನು ತುಂಬ ಸೂಕ್ತವಾದ ಮನಸ್ಸಿನಲ್ಲಿ ಇರ್ತದೆ. ಅದು ಕಂಪ್ಲೀಟಾಗಿ ನಾಶ ಆಗಿರಲ್ಲ, ತುಂಬ ಸೂಕ್ತವಾದ ಮನಸ್ಸಿನಲ್ಲಿ ಇರ್ತದೆ. ಅಷ್ಟು ಶಾಂತವಾಗಿ ಮಾಡಿರ್ತಕ್ಕಂಥವರು ಸಗದಗಾಮಿಗಳಾಗ್ತಾರೆ. ಇವೆರಡನ್ನೂ ಕಂಪ್ಲೀಟಾಗಿ ಯಾವುದು ಕಾಮಚಂದ ಮತ್ತು ವ್ಯಾಪಾರವನ್ನು ಕಂಪ್ಲೀಟಾಗಿ ನಿರ್ನಾಮ ಮಾಡಿದಂಥವರು ಅನಾಗಾಮಿಗಳಾಗ್ತಾರೆ. ಅನಾಗಾಮಿಗಳಲ್ಲಿ ಈ 5 ಒಟ್ಟು ಇವೆರಡು ಪ್ಲಸ್ ಫಸ್ಟ್ 3 ಹೇಳಿದ್ನಲ್ಲ, ಸಕ್ಕಾಯ ದಿಟ್ಟಿ, ವಿಚಿಕಿಚ್ಚ, ಶೀಲಬದ್ಧ ಪರಮಾಸ ಮತ್ತು ಕಾಮಚಂದ ವ್ಯಾಪಾರ, ಇವು ಕಂಪ್ಲೀಟಾಗಿ ನಾಶ ಆಗಿರ್ತಕ್ಕಂಥವ್ರು ಅನಾಗಾಮಿಗಳಾಗ್ತಾರೆ. ಅದೇ ಥರ ರೂಪಲೋಕಕ್ಕೆ ಅಂಟ್ಕೊಳ್ತಕ್ಕಂಥದ್ದು, ಅರೂಪ ಲೋಕಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದು, ಮತ್ತು ಮಾಣ ಮತ್ತು ಉಪೇಕ, ಇವನ್ನೆಲ್ಲ ಕಂಪ್ಲೀಟಾಗಿ ಬೆಳೆಸ್ಕೊಂಡಿರ್ತಕ್ಕಂತಹ ಅಂದರೆ ನಾಶ ಮಾಡಿರ್ತಕ್ಕಂಥ ಅರ್ಹಂತರಾಗ್ತಾರೆ. 10 ಸಂಕೋಲೆಗಳನ್ನು ಕಂಪ್ಲೀಟಾಗಿ ನಾಶ ಮಾಡಿದಂಥವರು ಅರ್ಹಂತರಾಗ್ತಾರೆ. ಓಕೆ, ಇದು ನಿಜವಾದ ಜ್ಞಾನ ದರ್ಶನ. ಅಂದರೆ ಮಗ್ಗಚಿತ್ತ ಮತ್ತು ಫಲಚಿತ್ತದ ಒಂದು ಅನುಭವವನ್ನು ಪಡ್ಕೊಳ್ತಾರಲ್ಲ, ಅದು ನಿಜವಾದ ಜ್ಞಾನದ ದರ್ಶನ. ಈ ರೀತಿ 7 ಹಂತಗಳಲ್ಲಿ ನಾವು ಸರಿಯಾಗಿ ನಡೆದರೆ ಆಗ ನಮಗೆ ನಿಬ್ಬಾಣದ ಬಾಗಿಲು ಓಪನ್ ಆಗ್ತದೆ ಅಂತ ಅಂದ್ಬಿಟ್ಟು ಇವರು ಯಾರು ಹೇಳಿದ್ದು? ಯಾರು ಹೇಳಿದ್ದು? ಮಂತಾನಿಪುತ್ತ ಬಂತೇಜಿಯವರು. ಯಾರಿಗೆ? ಸಾರಿಪುತ್ತ ಬಂತೇಜಿಯವರಿಗೆ ಹೇಳಿದ್ದು. ಓಕೆ, ಇದು ಅವರಿಬ್ಬರ ನಡುವೆ ಆದಂತಹ ಡಿಸ್ಕಷನ್. ಓಕೆ, ಆಗ ಇದನ್ನು ಅವ್ರು ಹೇಳಿದಾಗ ಸಾರಿಪುತ್ತ ಬಂತೇಜಿಯವರು ತುಂಬ ಖುಷಿಯಾಗ್ತಾರೆ. ಅವರಿಗೆ ನೀವು ಸರಿಯಾಗಿ ಹೇಳಿದ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಆಗ ಮಂತಾನಿಪುತ್ತ ಬಂತೇಜಿಯವರು ಕೇಳ್ತಾರೆ, ನೀವು ಇಷ್ಟೆಲ್ಲ ಇದನ್ನು ಕೇಳಿದ್ರಲ್ಲ, ನೀವು ಅಗ್ಗ ಸಾವುಕಾರ ಥರ ನನಗೆ ಅನ್ನಿಸ್ತಾ ಇದ್ದೀರಾ, ನಿಮ್ಮ ಹೆಸರೇನು ಬಂತೇಜಿಯವರೇ ಅಂತ ಅಂದ್ಬಿಟ್ಟು ಆಗ ಕೇಳ್ತಾರೆ. ಆಗ ಕೇಳಿದಾಗ ಆವಾಗ ಸಾರಿಪುತ್ತ ಅವ್ರು ಹೇಳ್ತಾರೆ, ನನ್ನನ್ನು ಸಾರಿಪುತ್ತ ಅಂತ ಕರೀತಾರೆ ಅಂದ್ಬಿಟ್ಟು ಹೇಳ್ತಾರೆ. ಪರಿಚಯ ಮಾಡ್ಕೋತಾರೆ. ಆಗ ಅವರು ಮಂತಾನಿಪುತ್ತ ಬಂತೇಜಿಯವರು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ, ಬಂತೇಜಿಯವರೇ ಮೊದಲೇ ಯಾಕೆ ಹೇಳಲಿಲ್ಲ, ನೀವು ಎಷ್ಟು ಹಿರಿಯ ಬಂತೇಜಿಗಳು, ಮುಂಚೆನೇ ಹೇಳಿದರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು. ಅದು ವಿಶುದ್ಧಿ ಮಗ್ಗ. ಯಾಕೆ ಈ ಅವರು ಅರ್ಹಂತಾರೆ, ಇವರು ಅರ್ಹಂತಾರೆ, ಆದರೂ ಕೂಡ ಈ ಚರ್ಚೆಯನ್ನು ಮಾಡ್ತಾರೆ. ಯಾಕೆ ಚರ್ಚೆಗಳಾಗ್ತವೆ? ಅವರಿಬ್ಬರೂ ರೀಚ್ ಆಗಿಬಿಟ್ಟಿದ್ದಾರೆ, ಎನ್ಲೈಟನ್ಡ್ ಪೀಪಲ್. ಆದರೂ ಕೂಡ ಇವನ್ನ ಯಾಕೆ ಚರ್ಚೆ ಮಾಡ್ತಾರೆ ಅಂತ ಅಂತಾರೆ, ಇದು ಜನಗಳಿಗೆ ಗೊತ್ತಾಗಲಿ, ಜನಗಳನ್ನು ಅವರು ವಿಮುಕ್ತಿ ಅಂದರೆ ವಿಶುದ್ಧಿ ಮಗ್ಗ, ಇದನ್ನು ವಿಶುದ್ಧಿ ಮಗ್ಗ ಅಂತ ಹೇಳ್ತಾರೆ. ವಿಶುದ್ಧಿ ಮಗ್ಗ ಅಂತ ಒಂದು ಸಣ್ಣ ಪುಸ್ತಕ ಇದೆ, ಮಹಾಬೋಧಿ ಸೊಸೈಟಿಯಿಂದ ಹೊರಗೆ ಬಂದಿದೆ. ತುಂಬ ಸಣ್ಣ ಪುಸ್ತಕ, ಓದ್ಬೋದು, ಎಲ್ಲರೂ ಕೂಡ ಓದ್ಬೋದು, ತುಂಬ ಅದ್ಭುತವಾಗಿದೆ. ಅದನ್ನು ಈ ಧಮ್ಮದ ಇದನ್ನು ವಿಮುಕ್ತಿ ಮಗ್ಗ ಅಂತ ಕರೀತಾರೆ. ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ನಮ್ಮ ಧಮ್ಮ ನಾವೇನು ಅಭ್ಯಾಸ ಮಾಡ್ತಾ ಇದ್ದೀವಲ್ಲ, ಇದು ಕೇವಲ ವಿಶುದ್ಧಿ ಮಗ್ಗ ಅಷ್ಟೇ ಅಲ್ಲ, ವಿಮುಕ್ತಿ ಮಗ್ಗ, ಮಜ್ಜಿಮ ಪಟಿಪದ ಮತ್ತು ಬೋಧಿಯ ಮಾರ್ಗ, ಈ ಥರ ಸುಮಾರು ಹೆಸರುಗಳಿಂದನೂ ಕೂಡ ನಾವು ಕರಿತೇವೆ ಇದನ್ನು. ಓಕೆ, ಆಗ ಅವರು ಡಿಸ್ಕಸ್ ಮಾಡಿದ್ದು ಜನಗಳಿಗೋಸ್ಕರ. ಓಕೆ, ಅಲ್ಲಿರ್ತಕ್ಕಂಥ ಎಷ್ಟೊಂದು ಬಿಕ್ಕುಗಳಿರ್ತಾರೆ, ಅವರಿಗೋಸ್ಕರ ಇದೆಲ್ಲ ಡಿಸ್ಕಷನ್ಸ್ ಆಗ್ತದೆ. ಹಾಗಾಗಿ ಅವರು ಸಾರಿಪುತ್ತ ಬಂತೇಜಿಯವರು ಇಲ್ಲ, ನೀವು ಹೇಳಿದ್ದು ಸರಿಯಾಗೇ ಇದೆ, ಈ ಥರ ನಾವು ಡಿಸ್ಕಷನ್ ಮಾಡಲಿಲ್ಲ ಅಂತಂದರೆ, ಚರ್ಚೆಯನ್ನು ನಾವು ಮಾಡಲಿಲ್ಲ ಅಂತಂದರೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ.
ಓಕೆ. ಹಾಗಾಗಿ ನಾವು ಈ 7 ವಿಶುದ್ಧಿ ಇದನ್ನು ಅಂದರೆ ಹಂತಗಳೇನಿದ್ದಾವಲ್ಲ ಅವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ನಾವು ಕ್ರಮಿಸ್ಬೇಕು, ಅದನ್ನು ಆ ಹಾದಿಯಲ್ಲಿ ನಡಿಬೇಕು. ಯಾವ್ಯಾವುದು? ಶೀಲವನ್ನು ಶುದ್ಧ ಮಾಡಬೇಕು, ಚಿತ್ತವನ್ನು ಶುದ್ಧ ಮಾಡಬೇಕು, ಸರಿಯಾದ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು, ಮತ್ತು ಕಂಕಾವಿತರಣ ಅಂದರೆ ಸ್ಕೆಪ್ಟಿಕಲ್ ಡೌಟ್ಸ್ನೆಲ್ಲ ಅನುಮಾನಗಳನ್ನು ತೆಗೆದುಹಾಕಬೇಕು, ಮತ್ತು ಮಗ್ಗ ವಿಶುದ್ಧಿ. ಯಾವುದು ಸರಿಯಾದ ಮಾರ್ಗ, ಯಾವುದು ತಪ್ಪಾದ ಮಾರ್ಗ ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಮತ್ತು ಪಟಿಪದ ಜ್ಞಾನ ವಿಶುದ್ಧಿ ಅಂತಂದರೆ ವಿಪರ್ಶನದ 16 ಜ್ಞಾನಗಳೇನಿದಾವಲ್ಲ ಅವುಗಳನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಜ್ಞಾನ ದರ್ಶನ ವಿಶುದ್ಧಿ, ಸರಿಯಾದ ಮಗ್ಗ ಚಿತ್ತ ಫಲಚಿತ್ತಗಳನ್ನು ಅರ್ಥ ಮಾಡ್ಕೋಬೇಕು. ಈ ಮಾರ್ಗದಲ್ಲಿ ನಡೆದರೆ ನಾವು ಕೂಡ ಬೋಧಿಯೆಡೆಗೆ ನಮ್ಮನ್ನು ಧಮ್ಮ ಕರ್ಕೊಂಡು ಹೋಗ್ತೀವಿ. ಧಮ್ಮ ಅಂತಂದರೆ ಧಮ್ಮದಲ್ಲಿ ನಾವು ಇವಾಗ ಪ್ರತಿ ಸಲ ಧಮ್ಮವಂದನೆ ಮಾಡ್ತೀವಲ್ಲ, ಧಮ್ಮ ನಮ್ಮನ್ನು ಯಾವಾಗಲೂ ಕೂಡ ಎತ್ತರಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹದ್ದೇ ಧಮ್ಮ. ಓಕೆ, ಸತ್ಯದ ಮಾರ್ಗ. ಓಕೆ, ಈ ಮಾರ್ಗದಲ್ಲಿ ನಡೆದವರು ಯಾರೂ ಕೂಡ ದುಃಖದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಹಾಗಾಗಿ ಇದೇ ರೀತಿ ನಾವು ಧಮ್ಮಪಥದಲ್ಲಿ ಧಮ್ಮ ಪಾಲನೆ ಮತ್ತು ಧಮ್ಮಪಥದಲ್ಲಿ ನಡೀಲಿಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸೋಣ ಅಂತ ಅದನ್ನು ಹೇಳ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ಮುಕ್ತಾಯ ಮಾಡ್ತೇನೆ. ಭವತು ಸಬ್ಬಮ ರಕ್ಷತು ದೇವತಾ ಸಬ್ಬುದ್ಧಾನುಭಾವೇನ ಸಬ್ಬಧಮ್ಮಾನುಭಾವೇನ ಸಬ್ಬಸಂಘಾನುಭಾವೇನ ಸದಾ ಸೋತಿ ಭವಂತು ತೇ.